ಕರ್ನಾಟಕ ರಾಜ್ಯದ ಸಮಸ್ತ ಸ್ಪರ್ಧಾರ್ಥಿಗಳಿಗೆ ನಮಸ್ಕರಿಸುತ್ತಾ, ಸ್ಪರ್ಧಾರ್ಥಿಗಳೇ, ನನ್ನ ಹೆಸರು ಈರಯ್ಯ ಮೋತಿ. ನಾನು ಕಾಳಿದಾಸ ಶಿಕ್ಷಣ ಸಂಸ್ಥೆಯ ಶ್ರೀ ಎಂ.ಎಚ್. ಯಮ್ನಾಳ್ ಕಲಾ ಹಾಗೂ ಜಿ. ಶಂಕರಗೌಡ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸುತ್ತಿದ್ದು, ನಾನು ನಿಮಗೆ ತಿಳಿಸುವ ವಿಷಯವೇನೆಂದರೆ, ಇಡೀ ಸಂಪೂರ್ಣ ಇತಿಹಾಸವನ್ನು ನಾನು ಕಥೆಯ ರೂಪದಲ್ಲಿ ನಿಮ್ಮ ಮುಂದೆ ವ್ಯಕ್ತಪಡಿಸಲು ಬರುತ್ತಿದ್ದೇನೆ. ಆದ ಕಾರಣ ನನ್ನ ಒಂದು ಇತಿಹಾಸದ ವಿಷಯ ನಿಮಗೆ ಇಷ್ಟವಾಗಿದ್ದರೆ ಸಂಪೂರ್ಣವಾಗಿ ನೀವು ಕಥೆಯ ರೂಪದಲ್ಲಿ ಕೇಳಿ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅದನ್ನು ಬಳಸಿಕೊಳ್ಳಿ ಎಂದು ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸ್ಪರ್ಧಾರ್ಥಿಗಳೇ, ಹಿಂದಿನ ಅವಧಿಯಲ್ಲಿ ನಾವು ಮಧ್ಯಕಾಲೀನ ಇತಿಹಾಸವನ್ನು ಆಳಿದಂತಹ ದೆಹಲಿ ಸುಲ್ತಾನರ ಎರಡನೇ ಸಂತತಿಯಾದಂತಹ ಖಿಲ್ಜಿ ಸಂತತಿಯ ಬಗ್ಗೆ ನಾವು ಹಿಂದಿನ ಅವಧಿಯಲ್ಲಿ ನೋಡಿದ್ವಿ. ಅದೇ ರೀತಿಯಾಗಿ ಮುಂದುವರಿದು ದೆಹಲಿ ಸಂತತಿಯನ್ನು ಆಳಿದಂತಹ ಮೂರನೇ ಸಂತತಿ ಯಾವುದಪ್ಪ ಅಂತಂತಂದ್ರೆ ಅದು ತುಘಲಕ್ ಸಂತತಿ ಅಂತಂದ್ರೆ ನಾವು ಏನು ಮಾಡ್ಬೋದಪ್ಪ ಅಂತಂದ್ರೆ ಹೇಳ್ಬೋದು. ಈ ತುಘಲಕ್ ಸಂತತಿ ದೆಹಲಿ ಸುಲ್ತಾನರನ್ನು ಆಳಿದಂತಹ ಅತ್ಯಂತ ದೀರ್ಘಾವಧಿಯ ಸಂತತಿ ಅಂತಂದ್ರೆ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಹೇಳ್ಬೋದು. ಅತ್ಯಂತ ದೀರ್ಘಾವಧಿ ಸಂತತಿ, ಸುಮಾರು 1320ರಿಂದ 1414ರವರೆಗೆ ಈ ಒಂದು ಸಂತತಿ ಏನು ಮಾಡುತ್ತಪ್ಪ ಅಂತಂದ್ರೆ ಆಳ್ವಿಕೆ ಮಾಡುತ್ತೆ. 74 ವರ್ಷಗಳ ಕಾಲ ಈ ಒಂದು ಸಂತತಿ ಆಳ್ವಿಕೆ ಮಾಡುತ್ತೆ. ಇಂತಹ ಒಂದು ಸಂತತಿಯ ಸ್ಥಾಪಕ ಯಾರಪ್ಪ ಅಂತಂತಂದ್ರೆ ಗಿಯಾಸುದ್ದೀನ್ ತುಘಲಕ್. ಯಾರು? ಗಿಯಾಸುದ್ದೀನ್ ತುಘಲಕ್. ಗಿಯಾಸುದ್ದೀನ್ ತುಘಲಕ್ ಈ ಗಿಯಾಸುದ್ದೀನ್ ತುಘಲಕ್ ಸಾಮಾನ್ಯ ಶಕ 1320ರಿಂದ 1325ರವರೆಗೆ ಈತ ಏನ್ ಮಾಡ್ತಾನಪ್ಪ ಅಂತಂತಂದ್ರ ಆಳ್ವಿಕೆಯನ್ನು ಮಾಡ್ತಾನೆ. ಯಾರು? ಗಿಯಾಸುದ್ದೀನ್ ತುಘಲಕ್. ಈ ಗಿಯಾಸುದ್ದೀನ್ ತುಘಲಕ್ ಸಂತತಿಯನ್ನ ಸ್ಥಾಪನೆ ಮಾಡುವುದರ ಮೂಲಕ ಏನ್ ಮಾಡ್ತಾನಪ್ಪ ಅಂತಂತಂದ್ರ ತುರ್ಕಿಯ ಗುಲಾಮನಾಗಿ ತುರ್ಕಿಯ ಗುಲಾಮನಾಗಿ ಈತ ಏನ್ ಮಾಡ್ತಾನಪ್ಪ ಅಂತಂತಂದ್ರ ಭಾರತಕ್ಕೆ ಬರ್ತಾನೆ. ಈತ ತುರ್ಕಿಯ ಗುಲಾಮನಾಗಿ ಭಾರತಕ್ಕೆ ಬಂದು ಚಾಟಕಣ್ಣಿಯನ್ನು ವಿವಾಹವಾಗ್ತಾನೆ. ಯಾರನ್ನ? ಚಾಟಕಣ್ಣಿಯನ್ನು ಈತ ಏನ್ ಮಾಡ್ತಾನಪ್ಪ ಅಂತಂತಂದ್ರ ವಿವಾಹವಾಗ್ತಾನೆ. ಚಾಟಕಣ್ಣಿಯನ್ನು ವಿವಾಹವಾಗುವುದರ ಮೂಲಕ ಈತ ಜುನಾಕ್ ಖಾನ್ ಅನ್ನುವಂತಹ ವ್ಯಕ್ತಿಗೆ ಏನ್ ಮಾಡ್ತಾನಪ್ಪ ಅಂತಂದ್ರೆ ಜನ್ಮವನ್ನು ನೀಡ್ತಾನೆ. ಜುನಾಕ್ ಖಾನ್ ಯಾರು? ಗಿಯಾಸುದ್ದೀನ್ ತುಘಲಕ್. ಜುನಾಕ್ ಖಾನನಿಗೆ ಜನ್ಮ ನೀಡುವುದರ ಮೂಲಕ ಈತ ಏನ್ ಮಾಡ್ತಾನಪ್ಪ ಅಂತಂತಂದ್ರ ತನ್ನ ಅಧಿಕಾರವನ್ನು ಪ್ರಾರಂಭ ಮಾಡ್ತಾನೆ. ನೋಡ್ರಿ, ಈ ಗಿಯಾಸುದ್ದೀನ್ ತುಘಲಕ್ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಮಂಗೋಲಿಯನ್ನರ ದಾಳಿಗಳನ್ನು ಎದುರಿಸಿರ್ತಾನೆ. ಮಂಗೋಲಿಯನ್ನರ ದಾಳಿಗಳನ್ನು ಎದುರಿಸಿದ ಅನ್ನುವಂಥ ಒಂದು ಕಾರಣಕ್ಕಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಈತನಿಗೆ ಮಲ್ಲಿಕ್ ಉಲ್ ಗಜ್ನಿ ಎಂಬ ಬಿರುದನ್ನು ಕೊಡ್ತಾನೆ. ಯಾರಿಗೆ? ಈ ಗಿಯಾಸುದ್ದೀನ್ ತುಘಲಕ್ಕನಿಗೆ. ನಂತರ ಈತ ಗಾಜಿ ಎಂಬ ಒಂದು ಬಿರುದನ್ನು ಪಡ್ಕೊಂಡಿರ್ತಾನೆ. ಯಾವುದು? ಗಾಜಿ ಎಂಬ ಬಿರುದು. ಗಾಜಿ ಎಂಬ ಬಿರುದನ್ನು ಪಡೆದುಕೊಂಡಂತಹ ದೆಹಲಿಯ ಮೊದಲ ಸುಲ್ತಾನ ಈತ. ಯಾರು? ಗಿಯಾಸುದ್ದೀನ್ ತುಘಲಕ್. ಈತನ ಮೂಲ ಹೆಸರನ್ನು ಸಹಿತ ಗಾಜಿ ಮಲ್ಲಿಕ್ ಅಂತಂದು. ಏನು? ಗಾಜಿ ಮಲ್ಲಿಕ್. ಈ ಗಾಜಿ ಮಲ್ಲಿಕ್ ದೆಹಲಿಯಲ್ಲಿ ಒಂದು ಏನ್ ಮಾಡ್ತಾನಪ್ಪ ಅಂತಂದ್ರೆ ಅಂಚೆ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡ್ತಾನೆ. ಅಂಚೆ ವ್ಯವಸ್ಥೆ ಇಡೀ ದೆಹಲಿಯ ಸುಲ್ತಾನರಲ್ಲಿ ಅಂಚೆ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಿದಂತಹ ಮೊದಲ ಸುಲ್ತಾನ ಯಾರಪ್ಪ ಅಂತಂದ್ರೆ ಗಿಯಾಸುದ್ದೀನ್ ತುಘಲಕ್. ಈ ಅಂಚೆ ವ್ಯವಸ್ಥೆಗೆ ಕುದುರೆಗಳನ್ನು ಬಳಸ್ಕೊತಾನೆ. ಯಾರು? ಗಿಯಾಸುದ್ದೀನ್ ತುಘಲಕ್. ಅಷ್ಟೇ ಅಲ್ಲ, ಕೆರೆ ನೀರಾವರಿಗೆ ಆದ್ಯತೆಯನ್ನು ನೀಡಿದಂತಹ ದೆಹಲಿಯ ಮೊದಲ ಸುಲ್ತಾನ ಯಾರಪ್ಪ ಅಂತಂದ್ರೆ ಗಿಯಾಸುದ್ದೀನ್ ತುಘಲಕ್. ಯಾವುದಕ್ಕೆ? ಕೆರೆ ನೀರಾವರಿಗೆ ಆದ್ಯತೆಯನ್ನು ನೀಡಿದಂತಹ ದೆಹಲಿಯ ಮೊದಲ ಸುಲ್ತಾನ ಯಾರಪ್ಪ ಅಂತಂತಂದ್ರ ಗಿಯಾಸುದ್ದೀನ್ ತುಘಲಕ್ ಅಂತಂದ್ರೆ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ ಹೇಳ್ಬೋದು. ಈ ಗಾಜಿ ಎಂಬ ಪದದ ಅರ್ಥ ಏನಪ್ಪ ಅಂತಂದ್ರ ವಿಗ್ರಹ ಭಂಜಕ. ಏನು? ವಿಗ್ರಹ ಭಂಜಕ ಎಂದರ್ಥ. ನೋಡ್ರಿ,
ಈ ಗಿಯಾಸುದ್ದೀನ್ ತುಗ್ಲಕ್ ಗಾಜಿ ಎಂಬ ಬಿರುದನ್ನು ಪಡೆದುಕೊಳ್ಳುವುದರ ಮೂಲಕ ಏನ್ ಮಾಡ್ತಾನಪ್ಪ ಅಂತಂತಂದ್ರ ತನ್ನ ಮಗನಾದಂತಹ ಜುನಕ್ ಖಾನನನ್ನು ವಾರಂಗಲ್ ಪ್ರದೇಶದ ಮೇಲೆ ದಾಳಿ ಮಾಡಕ್ ಕಳಿಸ್ತಾನ. ವಾರಂಗಲ್, ಈ ವಾರಂಗಲ್ ಆಳುವಂಥವ್ರು ಯಾರಪ್ಪ ಅಂತಂತಂದ್ರ ಕಾಕತೀಯರು. ಕಾಕತೀಯರು ಈ ವಾರಂಗಲ್ನ ಕಾಕತೀಯರು ದೆಹಲಿಗೆ ಕಪ್ಪು ಕಾಣಿಕೆಗಳನ್ನು ನೀಡಿರ್ತಾರೆ. ಯಾವಾಗ ಕಪ್ಪು ಕಾಣಿಕೆಗಳನ್ನು ನೀಡಕ್ಕೆ ಸ್ಟಾರ್ಟ್ ಮಾಡಿರ್ತಾರಪ್ಪ ಅಂತಂತಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದಲ್ಲಿ ಮಲ್ಲಿಕಾಫರ್ ವಾರಂಗಲ್ನ ಮೇಲೆ ದಾಳಿ ಮಾಡುವುದರ ಮೂಲಕ ವಾರಂಗಲ್ನ ಪ್ರತಾಪರುದ್ರನನ್ನು ಸೋಲಿಸುವುದರ ಮೂಲಕ ಏನ್ ಮಾಡಿರ್ತಾರಪ್ಪ ಅಂತಂದ್ರೆ ಕಪ್ಪು ಕಾಣಿಕೆಗಳನ್ನು ನೀಡ್ತಿರ್ತಾರೆ. ಯಾರು? ವಾರಂಗಲ್ನ ಕಾಕತೀಯರು. ಆದರೆ ಖಿಲ್ಜಿ ಸಂತತಿ ನಶಿಸಿ ಹೋದ ನಂತರ ಈ ವಾರಂಗಲ್ನ ಕಾಕತೀಯರು ಏನ್ ಮಾಡಂಗಿಲ್ಲಪ್ಪ ಅಂತಂದ್ರೆ ಕಪ್ಪು ಕಾಣಿಕೆಗಳನ್ನು ಕೊಡದು ಬಿಟ್ಟು ಬಿಡ್ತಾರೆ. ಕೊಡದು ಬಿಟ್ಟ ಸುದ್ದಿಯನ್ನು ತಿಳಿದಂತಹ ಈ ಗಿಯಾಸುದ್ದೀನ್ ತುಗ್ಲಕ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ತನ್ನ ಮಗನಾದಂತಹ ಜುನಕ್ ಖಾನನನ್ನ ವಾರಂಗಲ್ ಮೇಲೆ ದಾಳಿ ಮಾಡಕ್ ಕಳಿಸ್ತಾನ. ವಾರಂಗಲ್ನ ಮೇಲೆ ದಾಳಿ ಮಾಡುವುದರ ಮೂಲಕ ವಾರಂಗಲ್ನ ಕಾಕತೀಯರನ್ನು ಸಂಪೂರ್ಣವಾಗಿ ಸೋಲಿಸಿ ಈ ವಾರಂಗಲ್ಲನ್ನು ಸುಲ್ತಾನಪುರ ಅಂತಂದು ಕರಿತಾನ. ಸುಲ್ತಾನಪುರ ಅಂತಂದು ಏನ್ ಮಾಡ್ತಾನಪ್ಪ ಅಂತಂದ್ರೆ ಕರಿತಾನ. ತದನಂತರ ಈ ಗಿಯಾಸುದ್ದೀನ್ ತುಗ್ಲಕ್ ದೆಹಲಿಯಿಂದ ಬಂಗಾಳದ ಮೇಲೆ ದಾಳಿ ಮಾಡಕ್ ಹೋಗಿರ್ತಾನ. ಎಲ್ಲಿಗೆ? ಬಂಗಾಳ ಅನ್ನುವಂತಹ ಪ್ರದೇಶದ ಮೇಲೆ. ಬಂಗಾಳ ಅನ್ನುವಂತಹ ಪ್ರದೇಶದ ಮೇಲೆ ಗಿಯಾಸುದ್ದೀನ್ ತುಗ್ಲಕ್ ಸುಮಾರು 3-4 ತಿಂಗಳ ಕಾಲ ಬಂಗಾಳದ ಮೇಲೇನ ದಾಳಿ ಮಾಡಕ್ ಹೋಗ್ಬಿಡ್ತಾನೆ. ಈ ದೆಹಲಿಯಲ್ಲಿ ತನ್ನ ಮಗನಾದಂತಹ ಜುನಕ್ ಖಾನನನ್ನು ಅಧಿಕಾರಕ್ಕೆ ಕುಂದರಿಸಿ ಹೋಗ್ಬಿಡ್ತಾನೆ. ಅವಾಗ ಈ ತನ್ನ ಮಗನಾದಂತಹ ಜುನಕ್ ಖಾನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ದೆಹಲಿಯಲ್ಲಿ ಸಾಕಷ್ಟು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಅದರ ಜೊತೆಗೆ ದೆಹಲಿಯಲ್ಲಿದ್ದಂತಹ ವ್ಯಕ್ತಿಗಳ ಮೇಲೆ ದಬ್ಬಾಳಿಕೆ ಮಾಡಕ್ ಸ್ಟಾರ್ಟ್ ಮಾಡೋದು, ಅಲ್ಲಿರುವಂತಹ ಜನರ ಮೇಲೆ ಶೋಷಣೆ ಮಾಡುವುದು. ಈ ರೀತಿಯಾಗಿ ಏನ್ ಮಾಡ್ದಪ್ಪ ಅಂತಂದ್ರೆ ಈ ಜುನಕ್ ಖಾನ್ ದೆಹಲಿಯಲ್ಲಿರುವಂತಹ ಜನರ ಮೇಲೆ ಶೋಷಣೆ ಮಾಡುವುದನ್ನು ಆ ಜನರು ಸಹಿಸ್ಕೊಲಿಲ್ಲ. ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಲ್ಲಿ ಜನರು ಈ ಗಿಯಾಸುದ್ದೀನ್ ತುಗ್ಲಕ್ಕನಿಗೆ ಸಂದೇಶವನ್ನು ಕಳಿಸ್ತಾರೆ. ನಿನ್ನ ಮಗನಾದಂತಹ ಜುನಕ್ ಖಾನ್ ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾನ, ನಮ್ಮ ಮೇಲೆ ಶೋಷಣೆಯನ್ನು ಮಾಡ್ತಾ ಇದ್ದಾನ, ನಮ್ಮ ಮಹಿಳೆಯರ ಮೇಲೆ ಅತ್ಯಾಚಾರಗಳನ್ನು ಮಾಡ್ತಾ ಇದ್ದಾನ ಅಂತಂದು ಗಿಯಾಸುದ್ದೀನ್ ತುಗ್ಲಕ್ಕನಿಗೆ ಸಂದೇಶವನ್ನು ಕಳಿಸ್ತಾರ ದೆಹಲಿಯ ಜನರು. ಈ ಸುದ್ದಿಯನ್ನು ತಿಳಿದಂತಹ ಗಿಯಾಸುದ್ದೀನ್ ತನ್ನ ಜನರನ್ನು ರಕ್ಷಣೆ ಮಾಡಬೇಕು ಅನ್ನೋದಕ್ಕಾಗಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಬಂಗಾಳದಿಂದ ಮರಳಿ ದೆಹಲಿಗೆ ಬರಕ್ ಪ್ಲಾನ್ ಮಾಡ್ತಾನ. ಅವಾಗ ಏನು ಗಿಯಾಸುದ್ದೀನ್ ತುಗ್ಲಕ್ ಬಂಗಾಳದಿಂದ ದೆಹಲಿಗೆ ಬರುವಂತಹ ಸುದ್ದಿಯನ್ನು ತಿಳಿದಂತಹ ಜುನಕ್ ಖಾನ್ ಏನ್ ಮಾಡ್ತಾನಪ್ಪ ಅಂತಂತಂದ್ರ ನನ್ನ ತಂದೆ ಕೋಪಿತಗೊಂಡಾನ, ಅವನನ್ನು ನಾನು ಶಾಂತವಾಗಿ ಮಾಡ್ಬೇಕಪ್ಪ ಅಂತಂತಂದ್ರ ನಾನೇನ್ ಮಾಡ್ಬೇಕಪ್ಪ ಅಂತಂದ್ರೆ ಅವನಿಗೆ ಸನ್ಮಾನ ಮಾಡ್ಬೇಕಂತಂದ್ರೆ ಅದಕ್ಕೊಂದು ವೇದಿಕೆಯನ್ನು ಸೃಷ್ಟಿ ಮಾಡ್ಬೇಕು. ಏನ್ ಮಾಡ್ತಾನ? ವೇದಿಕೆಯನ್ನು ಸೃಷ್ಟಿ ಮಾಡ್ತಾನ. ಈ ವೇದಿಕೆಯನ್ನು ಸೃಷ್ಟಿ ಮಾಡುವುದರ ಮೂಲಕ ತಂದೆಗೆ ಸನ್ಮಾನ ಮಾಡುವಂತಹ ನೆಪದಲ್ಲಿ ತನ್ನ ತಂದೆಯನ್ನು ಕೊಂದಾಕ್ತಾನ. ಯಾವ ರೀತಿಯಾಗಿ ಕೊಂದಾಕ್ತಾನಪ್ಪ ಅಂತಂತಂದ್ರ ವೇದಿಕೆಯನ್ನು ಸೃಷ್ಟಿ ಮಾಡ್ತಾನ. ವೇದಿಕೆಯ ಮೇಲೆ ತನ್ನ ತಂದೆಯನ್ನು ಸನ್ಮಾನಿಸಲು ಕುರ್ಚಿ ಹಾಕ್ತಾನ. ಆ ಕುರ್ಚಿ ಮೇಲೆ ಒಂದು ಎಂಗಲ್ ಇಡ್ತಾನ. ಆ ಎಂಗಲ್ ತನ್ನ ತಂದೆ ವೇದಿಕೆಯ ಮೇಲೆ ಇಟ್ಟಂತಹ ಕುರ್ಚಿ ಮೇಲೆ ಬಂದು ಕುಂತಾಗ ಆ ಎಂಗಲ್ ತಲೆ ಮೇಲೆ ಬಿದ್ದು ಬಿಡ್ಬೇಕು. ತಲೆ ಮೇಲೆ ಬಿದ್ದು ಕುಳೇನ ಏನಾಗುತ್ತಪ್ಪ ಅಂತಂತಂದ್ರ ತನ್ನ ತಂದೆ ಸತ್ತು ಹೋಗ್ತಾನ ಅನ್ನುವಂತಹ ವಿಷಯ ತಿಳ್ಕೊತಾನ. ಯಾರು? ಈ ಜುನಕ್ ಖಾನ್. ಅವಾಗ ದೆಹಲಿಯ ಸಮೀಪ ಅಫ್ಘಾನ್ಪುರದಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ವೇದಿಕೆಯನ್ನು ಸೃಷ್ಟಿ ಮಾಡ್ತಾನ. ಈ ವೇದಿಕೆಯನ್ನು ಸೃಷ್ಟಿ ಮಾಡಿದವನು ಯಾರಪ್ಪ ಅಂತಂದ್ರೆ ಅಬ್ದುಲ್ಲಾ. ಅಂದ್ರೆ ವೇದಿಕೆಯನ್ನು ರೆಡಿ ಮಾಡ್ಬೇಕಲ್ಲ, ಈ ವೇದಿಕೆಯನ್ನು ರೆಡಿ ಮಾಡಿದವನು ಯಾರಪ್ಪ ಅಂತಂದ್ರೆ ಅಬ್ದುಲ್ಲಾ. ಈ ವೇದಿಕೆಯನ್ನು ರೆಡಿ ಮಾಡ್ತಾನ. ಯಾವ ರೀತಿಯಾಗಿ ಜುನಕ್ ಖಾನ್ ಹೇಳಿರ್ತಾನಲ್ಲ ಅದೇ ರೀತಿಯಾಗಿ ವೇದಿಕೆಯನ್ನು ಸೃಷ್ಟಿ ಮಾಡ್ತಾನ. ಯಾರು? ಈ ಅಬ್ದುಲ್ಲಾ. ವೇದಿಕೆಯನ್ನು ಸೃಷ್ಟಿ ಮಾಡಿ ಗಿಯಾಸುದ್ದೀನ್ ತುಗ್ಲಕ್ ಬರ್ತಾನ. ಬಂದು ಅಫ್ಘಾನ್ಪುರದಲ್ಲಿ ತನಗೆ ಸನ್ಮಾನ ನನ್ನ ಮಗ ಮಾಡಕ್ ಕರ್ದಾನ ಅಂತಂದು ಅಫ್ಘಾನ್ಪುರಕ್ಕೆ ಹೋಗ್ತಾನ. ಅಫ್ಘಾನ್ಪುರಕ್ಕೆ ಹೋಗಿ ವೇದಿಕೆ ಮೇಲೆ ಹತ್ತಿ ಕುರ್ಚಿ ಮೇಲೆ ಕುಂದಿರ್ತಾನ. ಕುರ್ಚಿ ಮೇಲೆ ಕುಂತ ತಕ್ಷಣ ಆ ಎಂಗಲ್ ಏನ್ ಮಾಡ್ಬಿಡ್ತಪ್ಪ ಅಂತಂದ್ರೆ ಆತನ ತಲೆ ಮೇಲೆ ಬಿದ್ದು ವೇದಿಕೆ ಕುಸಿದು ಹೋಗ್ಬಿಡ್ತೈತಿ.
ಕುಸಿದು ಹೋದ ತಕ್ಷಣ ಈತ ಏನಾಗ್ತಾನಪ್ಪ ಅಂತಂದ್ರೆ ಸತ್ತೋಗ್ಬಿಡ್ತಾನ. ವೇದಿಕೆಯ ಮೇಲಿಂದ ಬಿದ್ದು ಸತ್ತಂತಹ ದೆಹಲಿಯ ಸುಲ್ತಾನ ಯಾರಪ್ಪ ಅಂತಂತಂದ್ರ ಗಿಯಾಸುದ್ದೀನ್ ತುಘಲಕ್. ಯಾರು? ಗಿಯಾಸುದ್ದೀನ್ ತುಘಲಕ್. ತನ್ನ ತಂದೆಯನ್ನೇ ಕೊಲೆ ಮಾಡಿದಂತಹ ಜುನಾಕ್ ಖಾನ್ ಏನ್ ಮಾಡ್ತಾನಪ್ಪ ಅಂತಂತಂದ್ರ ತುಘಲಕ್ ಸಂತತಿಯ ಅಧಿಕಾರಕ್ಕೆ ಬರ್ತಾನ. ಈ ಜುನಾಕ್ ಖಾನನ ಹೆಸರೇ ಏನಪ್ಪಾ ಅಂತಂದ್ರ ಮಹಮ್ಮದ್ ಬಿನ್ ತುಘಲಕ್. ಮಹಮ್ಮದ್ ಬಿನ್ ತುಘಲಕ್ ನೋಡ್ರಿ, ಈತನ ಹೆಸರೇ ಮಹಮ್ಮದ್ ಬಿನ್ ತುಘಲಕ್ ಅಂತಂದ್ರೆ ನಾವೇನ್ ಮಾಡ್ಬೋದಪ್ಪ ಅಂತಂತಂದ್ರ ಹೇಳ್ಬೋದು. ಈ ಮಹಮ್ಮದ್ ಬಿನ್ ತುಘಲಕ್ ಇಡೀ ತುಘಲಕ್ ಸಂತತಿಯಲ್ಲಿ ಅತ್ಯಂತ ಪ್ರಸಿದ್ಧ ಅರಸ. ಯಾಕೆ ಈತನನ್ನು ಪ್ರಸಿದ್ಧ ಅರಸ ಅಂತ ಕರೀತಾರ? ಯಾಕೆ ಇವನನ್ನು ಪ್ರಸಿದ್ಧ ಅರಸ ಅಂತ ಕರಿಬಹುದು ಅಂತಂತಂದ್ರ ಈತನ ವಿಚಾರಗಳಾಗಿರ್ಬೋದು, ಈತನ ಆದರ್ಶಗಳಾಗಿರ್ಬೋದು, ಈತನ ಕಲ್ಪನೆಗಳಾಗಿರ್ಬೋದು ಜಗತ್ತಿನಲ್ಲಿ ಯಾವ ಇತಿಹಾಸಕಾರನಿಗೂ ಸಹಿತ ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ಲ. ನೋಡ್ರಿ, ಎಂತಹ ವಿಚಾರಗಳು ಇವನ ಮನಸ್ಸಿನಲ್ಲಿ ಇದ್ದು ಅನ್ನೋದನ್ನ ನಾವು ಕಲ್ಪನೆ ಮಾಡ್ಕೋಬಹುದು. ಇತಿಹಾಸದಲ್ಲಿ ಸಾಕಷ್ಟು ರಾಜ ಮಹಾರಾಜರು ಆಳ್ವಿಕೆ ಮಾಡಿದ್ದಾರೆ. ಅವರೆಲ್ಲರ ಇತಿಹಾಸವನ್ನು ಸಾಕಷ್ಟು ಇತಿಹಾಸಕಾರರು ಏನ್ ಮಾಡಿದಾರಪ್ಪ ಅಂತಂತಂದ್ರ ಬರವಣಿಗೆ ಮೂಲಕ ಬರೆದಿಟ್ಟಿದ್ದಾರೆ. ಆದರೆ ಈತನ ಇತಿಹಾಸವನ್ನು ಯಾವ ಇತಿಹಾಸಕಾರನಿಗೂ ಸಹಿತ ಅರ್ಥ ಆಗ್ಲಿಲ್ಲ. ಯಾರ ಇತಿಹಾಸ? ಮೊಹಮ್ಮದ್ ಬಿನ್ ತುಘಲಕ್ನ ಇತಿಹಾಸ. ಹಾಗಾದ್ರೆ ಇವ ಯಾವ ರೀತಿಯಾಗಿ ಆದ್ರೂ ಆಡಳಿತ ಮಾಡೋದ, ಯಾವ ರೀತಿಯಾಗಿ ಆದ್ರೂ ಆಡಳಿತವನ್ನು ಮಾಡಿದ ಅನ್ನೋದನ್ನ ನೋಡೋಣ. ಗಿಯಾಸುದ್ದೀನ್ ತುಘಲಕ್ನ ಮಗನಾದಂತಹ ಮೊಹಮ್ಮದ್ ಬಿನ್ ತುಘಲಕ್ ಏನ್ ಮಾಡ್ತಾನಪ್ಪ ಅಂತಂತಂದ್ರ ದೆಹಲಿಯ ತುಘಲಕ್ ಸಂತತಿಯ ಅನ್ನು ಏನ್ ಮಾಡ್ತಾನಪ್ಪ ಅಂತಂದ್ರ ಮುಂದುವರಿಸ್ತಾನ. ಯಾರು? ಮೊಹಮ್ಮದ್ ಬಿನ್ ತುಘಲಕ್. ಮೊಹಮ್ಮದ್ ಬಿನ್ ತುಘಲಕ್. ಈ ಮೊಹಮ್ಮದ್ ಬಿನ್ ತುಘಲಕ್ 1325ರಲ್ಲಿ ಆಡಳಿತಕ್ಕೆ ಬರ್ತಾನ. 1351ರವರೆಗೂ ಈತ ಏನ್ ಮಾಡ್ತಾನಪ್ಪ ಅಂತಂದ್ರ ಆಡಳಿತವನ್ನು ನಡೆಸ್ತಾನ ಅಂತಂದ್ರೆ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ ಹೇಳ್ಬೋದು. ಈತ ದೆಹಲಿಯಲ್ಲಿ 1290ರಲ್ಲಿ ಈತ ಏನ್ ಮಾಡ್ತಾನಪ್ಪ ಅಂತಂದ್ರೆ ಜನಿಸ್ತಾನ. ದೆಹಲಿಯಲ್ಲಿ 1290ರಲ್ಲಿ ಈತ ಏನಾಗ್ತಾನಪ್ಪ ಅಂತಂದ್ರೆ ಜನಿಸ್ತಾನ. ನೋಡ್ರಿ, ಆವಾಗಲೇ ಹೇಳಿದ್ದೆ ನಾನು, ಏನು ಇಡೀ ಜಗತ್ತಿನಲ್ಲಿ ಈತನ ಒಂದು ಸಾಧನೆಗಳನ್ನಾಗಿರ್ಬೋದು, ಈತನ ವಿಚಾರಗಳಾಗಿರ್ಬೋದು ಯಾರಿಗೂ ಸಹಿತ ಅರ್ಥ ಆಗ್ಲಿಲ್ಲ. ಹಾಗಾದ್ರೆ ಯಾರಿಗೆ ಅರ್ಥ ಆಯ್ತು? ಈತನ ವಿಚಾರಗಳಾಗಿರ್ಬೋದು, ಈತನ ಸಾಧನೆಗಳಾಗಿರ್ಬೋದು ಅರ್ಥ ಆಗಿದ್ದು ಯಾರಿಗಂತಂತಂದ್ರ ಆಫ್ರಿಕಾ ಖಂಡದ ಯಾವುದು? ಆಫ್ರಿಕಾ ಖಂಡದ ಇಬ್ನ್ ಬಟೂಟ ಅನ್ನುವಂತಹ ಇತಿಹಾಸಕಾರನಿಗೆ ಅರ್ಥ ಆಯ್ತು. ನೋಡ್ರಿ, ಈ ಇಬ್ನ್ ಬಟೂಟ ಈತನನ್ನ ಆದರ್ಶವಾದಿ ಅಂತ ಕರೆದ. ನೋಡ್ರಿ, ಆದರ್ಶವಾದಿ ಹೆಂಗ ಆದರ್ಶವಾದಿ ಅಂತ ಕರೆದ್ನೋ ಗೊತ್ತಿಲ್ಲ. ಯಾಕಪ್ಪ ಅಂತಂದ್ರ ಜಗತ್ತಿನ ಸಾಕಷ್ಟು ಇತಿಹಾಸಕಾರರಿಗೆ ಈತನ ಇತಿಹಾಸ ಗೊತ್ತಾಗ್ಲಿಲ್ಲ. ಆದ್ರೆ ಇಬ್ನ್ ಬಟೂಟ ಈತನನ್ನ ಆದರ್ಶವಾದಿ ಅಂತ ಕರೆದ. ಈ ಇಬ್ನ್ ಬಟೂಟ ಆಫ್ರಿಕಾ ಖಂಡದ ಮೊರಕ್ಕ ದೇಶದವನು. ಈತ ಮೊರಕ್ಕ ದೇಶದವನು. ಯಾರು? ಇಬ್ನ್ ಬಟೂಟ. ಈತ ಕಿತಾಬ್ ಉಲ್ ರಹಲ್ ಅನ್ನುವಂತಹ ಕೃತಿಯನ್ನು ರಚನೆ ಮಾಡಿದ. ಕಿತಾಬ್ ಉಲ್ ರಹಲ್ ಅನ್ನುವಂತಹ ಕೃತಿಯನ್ನು ಏನ್ ಮಾಡ್ತಾನಪ್ಪ ಅಂತಂದ್ರೆ ರಚನೆ ಮಾಡ್ತಾನ. ಈತ ಮೊಹಮ್ಮದ್ ಬಿನ್ ತುಘಲಕ್ನ ಅವಧಿಯಲ್ಲಿ ಗಾಜಿಯಾಗಿ ಕಾರ್ಯನಿರ್ವಹಿಸ್ತಾನ. ಯಾರು? ಇಬ್ನ್ ಬಟೂಟ. ಗಾಜಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ವಕೀಲ ಎಂದರ್ಥ. ವಕೀಲ. ಗಾಜಿ ಅಂತಂದ್ರ ವಕೀಲ. ಅದೇ ರೀತಿಯಾಗಿ ಈತನ ಒಂದು ಅವಧಿಯಲ್ಲಿ, ಮೊಹಮ್ಮದ್ ಬಿನ್ ತುಘಲಕ್ನ ಅವಧಿಯಲ್ಲಿ ಈತ ಏನ್ ಮಾಡ್ತಾನಪ್ಪ ಅಂತಂತಂದ್ರ ಚೀನಾ ದೇಶಕ್ಕೆ ತನ್ನ ರಾಯಭಾರಿಯನ್ನಾಗಿ ಕಳಿಸ್ತಾನ. ಚೀನಾ ದೇಶಕ್ಕೆ ತನ್ನ ರಾಯಭಾರಿಯನ್ನಾಗಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಮೊಹಮ್ಮದ್ ಬಿನ್ ತುಘಲಕ್ ಕಳಿಸ್ತಾನ. ಅಷ್ಟೇ ಅಲ್ಲ, ಈತ ವಿಜಯನಗರ ಒಂದನೇ ಹರಿಹರನ
ಆಸ್ಥಾನಕ್ಕೆ ಸಹಿತ ಈತ ಏನ್ ಮಾಡ್ತಾನಪ್ಪ ಅಂತಂದ್ರೆ ಭೇಟಿ ನೀಡ್ತಾನ. ಯಾರ ಅವಧಿಯಲ್ಲಿ? ಮೊಹಮ್ಮದ್ ಬಿನ್ ತುಘಲಕ್ಕನ ಅವಧಿಯಲ್ಲಿ. ಇಂತಹ ಇಬ್ನು ಬಟೂಟ ಯಾರನ್ನ ಆದರ್ಶವಾದಿ ಅಂತ ಕರಿತಾನಪ್ಪ ಅಂತಂದ್ರೆ ಮೊಹಮ್ಮದ್ ಬಿನ್ ತುಘಲಕ್ನನ್ನ ಆದರ್ಶವಾದಿ ಅಂತ ಕರಿತಾನ. ನೋಡ್ರಿ, ಯಾವ ತರ ಆದ್ರೂ ಇವನಿಗೆ ಈತನ ವಿಚಾರಗಳು ಅರ್ಥ ಆಗಿದ್ದು ಅನ್ನೋದು ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಪ್ರಪಂಚದಲ್ಲಿ ಯಾವುದೇ ಇತಿಹಾಸಕಾರನಿಗೆ ಅರ್ಥವಾಗದ ಒಂದು ಇತಿಹಾಸ ಯಾರಿಗೆ ಗೊತ್ತಾಗತ್ತಪ್ಪ ಅಂತಂತಂದ್ರ ಇಬ್ನು ಬಟೂಟನಿಗೆ ಗೊತ್ತಾಗತ್ತೆ. ನಂತರ ಆಫ್ರಿಕಾ ಖಂಡದ ಇತಿಹಾಸಕಾರರು ಈ ಮೊಹಮ್ಮದ್ ಬಿನ್ ತುಘಲಕ್ನನ್ನ ಹುಚ್ಚು ದೊರೆ ಏನಂತ ಕರೆದ್ರು? ಹುಚ್ಚು ದೊರೆ ಅಂತ ಕರೆದ್ರು. ಹುಚ್ಚು ದೊರೆ ಅಂತ ಕರೆದ್ರು. ಅಷ್ಟೇ ಅಲ್ಲ, ದ್ವಂದ್ವ ರಾಜ ಅಂತ ಕರೆದ್ರು. ದ್ವಂದ್ವ ರಾಜ ಅಂತ ಕರೆದ್ರು. ವಿವಿಧ 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 ಸಮ್ಮಿಶ್ರಣಗಳ ರಾಜ ಅಂತ ಕರೆದ್ರು. ಸಮ್ಮಿಶ್ರಣಗಳ ರಾಜ ಅಂತ ಕರೆದ್ರು. ಅಷ್ಟೇ ಅಲ್ಲ, ಪಿತೃಘಾತಕ ಅಂತ ಕರೆದ್ರು. ಏನು? ಪಿತೃಘಾತಕ ಅಂತ ಕರೆದ್ರು. ಯಾರನ್ನ? ಮೊಹಮ್ಮದ್ ಬಿನ್ ತುಘಲಕ್ನನ್ನು. ಯಾಕೆ ಈ ಎಲ್ಲ ಬಿರುದುಗಳನ್ನ ಮೊಹಮ್ಮದ್ ಬಿನ್ ತುಘಲಕ್ಕನಿಗೆ ಕೊಟ್ರಪ್ಪ ಅಂತಂತಂದ್ರ ಈತ ಅದೇ ರೀತಿಯಾಗಿ ಆಡಳಿತ ಮಾಡಿದ. ಇಡೀ ಇತಿಹಾಸದಲ್ಲಿ ಈ ವ್ಯಕ್ತಿಯ ರೀತಿಯಾಗಿ ಆಡಳಿತ ಮಾಡಿದಂತಹ ರಾಜ ಯಾರೂ ಇಲ್ಲ. ಅಂತಹ ಆಡಳಿತವನ್ನು ಮಾಡಿದವನು ಈತ. ಹಾಗಾದ್ರೆ ಆತ ಯಾವ ರೀತಿಯಾಗಿ ಆಡಳಿತವನ್ನು ಮಾಡ್ದ ಅನ್ನೋದನ್ನು ನೋಡೋಣ. ನೋಡ್ರಿ, ಈತ ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಸಾಕಷ್ಟು ಪಾಂಡಿತ್ಯವನ್ನು ಹೊಂದಿದಂತಹ ವ್ಯಕ್ತಿ. ತನ್ನ ಚಿಕ್ಕ ವಯಸ್ಸಿನಲ್ಲಿ ಸಂಸ್ಕೃತ ಆಗಿರ್ಬೋದು, ಪ್ರಾಕೃತ ಆಗಿರ್ಬೋದು, ಮತ್ತು ಪರ್ಷಿಯನ್ ಭಾಷೆ ಆಗಿರ್ಬೋದು, ಎಲ್ಲ ಭಾಷೆಗಳ ಪಾಂಡಿತ್ಯವನ್ನು ಹೊಂದಿದವನು ಯಾರಪ್ಪ ಅಂತಂದ್ರೆ ಈ ಮೊಹಮ್ಮದ್ ಬಿನ್ ತುಘಲಕ್. ಈ ಮೊಹಮ್ಮದ್ ಬಿನ್ ತುಘಲಕ್ ತನ್ನ ಚಿಕ್ಕ ವಯಸ್ಸಿನಲ್ಲಿ ಇಷ್ಟೆಲ್ಲ ಪಾಂಡಿತ್ಯವನ್ನು ಹೊಂದುವುದರ ಮೂಲಕ ತನ್ನ ಸಾಮ್ರಾಜ್ಯದಲ್ಲಿ ಸರಿಯಾದ ರೀತಿಯಲ್ಲಿ ಯೋಜನೆಗಳನ್ನು ಜಾರಿಗೆ ತರಬೇಕು ಅನ್ಕೊಂಡ. ಆದರೆ ಆ ಯೋಜನೆಗಳನ್ನು ಜಾರಿಗೆಗೊಳಿಸುವುದರಲ್ಲಿ ಈತ ಏನಾಗ್ತಾನಪ್ಪ ಅಂತಂದ್ರೆ ವಿಫಲನಾಗ್ತಾನೆ. ಯಾರು? ಮೊಹಮ್ಮದ್ ಬಿನ್ ತುಘಲಕ್. ಹಾಗಾದ್ರೆ ಆತ ಜಾರಿಗೆ ತಂದಂತಹ ಯೋಜನೆಗಳಾದರೂ ಏನು ಅನ್ನೋದನ್ನು ನೋಡಿದ್ರ, ಒಂದು ರಾಜಧಾನಿ ವರ್ಗಾವಣೆ. ಎರಡು, ಆರ್ಥಿಕ ಸುಧಾರಣೆ. ಇನ್ನೊಂದು ನಾಣ್ಯಗಳ ಸುಧಾರಣೆ. ಮತ್ತು ಜಗತ್ತನ್ನು ಗೆಲ್ಲುವ ಆಸೆ. ಇಂತಹ ಸುಧಾರಣೆಗಳನ್ನ ಏನ್ ಮಾಡ್ದಪ್ಪ ಅಂತಂತಂದ್ರೆ ಈತ ಜಾರಿಗೆ ತಂದ. ಒಂದೊಂದೇ ಸುಧಾರಣೆಗಳನ್ನು ನಾವು ನೋಡ್ಕೋತಾ ಹೋದಾಗ, ಮೊದಲನೇ ಸುಧಾರಣೆ ರಾಜಧಾನಿ ವರ್ಗಾವಣೆ. ಯಾರು? ರಾಜಧಾನಿ ವರ್ಗಾವಣೆ. ಯಾಕೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನ? ಯಾರು? ಮೊಹಮ್ಮದ್ ಬಿನ್ ತುಘಲಕ್ ಯಾಕೆ ರಾಜಧಾನಿ ವರ್ಗಾವಣೆ ಮಾಡ್ತಾನಪ್ಪ ಅಂತಂತಂದ್ರ, ಒಂದನೇದ್ದು ರಾಜಧಾನಿ ವರ್ಗಾವಣೆ. 1326ರಲ್ಲಿ ರಾಜಧಾನಿಯನ್ನು ಏನ್ ಮಾಡ್ತಾನಪ್ಪ ಅಂತಂತಂದ್ರ ಮೊಹಮ್ಮದ್ ಬಿನ್ ತುಘಲಕ್ ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ ಮಾಡ್ತಾನ. ಎಲ್ಲಿಗೆ? ದೆಹಗಿರಿಯಿಂದ ದೇವಗಿರಿಗೆ ಏನ್ ಮಾಡ್ತಾನಪ್ಪ ಅಂತಂತಂದ್ರ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನ. ಮಹಾರಾಷ್ಟ್ರದ ದೇವಗಿರಿಗೆ ವರ್ಗಾವಣೆ ಮಾಡ್ತಾನ. ಇಂದಿನ ಹೆಸರು ಏನಪ್ಪಾ ಅಂತಂದ್ರೆ ಇದು ದೌಲತಾಬಾದ್ ಅಂತ ಕರಿತೀವಿ ನಾವು ಇದನ್ನು.
ನೋಡ್ರಿ, ಯಾಕೆ ರಾಜಧಾನಿಯನ್ನ ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ ಮಾಡ್ತಾನಪ್ಪ ಅಂತಂತಂದ್ರ, ದೇವಗಿರಿಗೆ ಯಾಕೆ ವರ್ಗಾವಣೆ ಮಾಡ್ತಾನಪ್ಪ ಅಂತಂತಂದ್ರ, ದೇವಗಿರಿಯಲ್ಲಿ ಅಪಾರವಾದಂತಹ ಸಂಪತ್ತನ್ನು ಕಂಡು ಇಲ್ಲಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನೆ. ಅಷ್ಟೇ ಅಲ್ಲ, ಮಂಗೋಲಿಯನ್ನರ ದಾಳಿಗಳನ್ನು ತಡೆಗಟ್ಟಬೇಕು. ಮಂಗೋಲಿಯನ್ನರ ದಾಳಿಗಳನ್ನು ತಡೆಗಟ್ಟಬೇಕು. ಮಂಗೋಲಿಯನ್ನರ ದಾಳಿಗಳನ್ನು ತಡೆಗಟ್ಟಬೇಕು. ಮತ್ತು ದೇವಗಿರಿ ಇಡೀ ಭಾರತದ ಮಧ್ಯಭಾಗದಲ್ಲಿರುವುದಕ್ಕಾಗಿ ಈತ ಏನು ಮಾಡ್ತಾನಪ್ಪ ಅಂತಂತಂದ್ರೆ ಇದನ್ನ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೋತಾನೆ. ಅಷ್ಟೇ ಅಲ್ಲ, ದೆಹಲಿಯ ಜನರ ಸೊಕ್ಕು ಮುರಿಯಲು ಏನ್ ಮಾಡ್ತಾನಪ್ಪ ಅಂತಂತಂದ್ರ ರಾಜಧಾನಿಯನ್ನು ವರ್ಗಾವಣೆ ಮಾಡ್ಕೋತಾನ ಅಂತಂದು ಹೇಳಿದವನ ಯಾರಪ್ಪ ಅಂತಂದ್ರ ಇತಿಹಾಸಕಾರ ಜಾಫರ್ ಹೇಳ್ತಾನ. ದೆಹಲಿಯ ಜನರ ಸೊಕ್ಕು ಭಾಳ ಆಗಿರ್ತೈತಿ. ಅವ್ರ ಜನರ ಸೊಕ್ಕನ್ನು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮುರಿಯಲು ಏನ್ ಮಾಡ್ತಾನಪ್ಪ ಅಂತಂತಂದ್ರ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ ಮಾಡ್ತಾನ. ಅಷ್ಟೇ ಅಲ್ಲ, ದಕ್ಷಿಣ ಭಾರತಕ್ಕೆ ಇಸ್ಲಾಂ ಧರ್ಮದ ಪರಿಚಯವನ್ನು ಮಾಡುವ ಉದ್ದೇಶದಿಂದ ಏನ್ ಮಾಡ್ತಾನಪ್ಪ ಅಂತಂತಂದ್ರ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನ. ಈ ಎಲ್ಲಾ ಕಾರಣದಿಂದಾಗಿ ಈತ ಏನ್ ಮಾಡ್ತಾನಪ್ಪ ಅಂತಂತಂದ್ರ ರಾಜಧಾನಿಯನ್ನು ಈ 1326ರಲ್ಲಿ ವರ್ಗಾವಣೆ ಮಾಡ್ತಾನ. ನೋಡ್ರಿ, ಜಿಯಾವುದ್ದೀನ್ ಬರಾನಿ ಹೇಳ್ತಾನ. ಜಿಯಾವುದ್ದೀನ್ ಬರಾನಿ ಏನಂತ ಹೇಳ್ತಾನಪ್ಪ ಅಂತಂತಂದ್ರ, ಯಾವುದೇ ಒಂದು ನಾಯಿ, ಬೆಕ್ಕು, ಒಬ್ಬ ಕುರುಡ, ಒಬ್ಬ ಕುಂಟ, ಒಬ್ಬ ವ್ಯಕ್ತಿಯನ್ನು ಸಹಿತ ಏನ್ ಮಾಡ್ಲಿಲ್ಲಪ್ಪ ಅಂತಂದ್ರೆ ರಾಜಧಾನಿಯನ್ನು ವರ್ಗಾವಣೆ ಮಾಡುವಂತಹ ಸಂದರ್ಭದಲ್ಲಿ ಬಿಡ್ಲಿಲ್ಲ ಅಂತ ಈ ಜಿಯಾವುದ್ದೀನ್ ಬರಾನಿ ಹೇಳ್ತಾನ. ಆತರ ಏನು, ರಾಜಧಾನಿಯನ್ನು ವರ್ಗಾವಣೆ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಒಂದು ನಾಯಿ ಆಗಿರ್ಬೋದು, ನರಿ ಆಗಿರ್ಬೋದು, ಬೆಕ್ಕಾಗಿರ್ಬೋದು, ಯಾವುದೇ ಒಂದು ವಸ್ತುವನ್ನು ಸಹಿತ ಏನ್ ಮಾಡ್ಲಿಲ್ಲಪ್ಪ ಅಂತಂದ್ರ ಬಿಡ್ಲಿಲ್ಲ ಅಂತಂದು ಏನ್ ಮಾಡ್ತಾನಪ್ಪ ಅಂತಂತಂದ್ರ ಈ ಜಿಯಾವುದ್ದೀನ್ ಬರಾನಿ ಹೇಳ್ತಾನ. ಅಷ್ಟೇ ಅಲ್ಲ, ಇಬ್ನ್ ಬಟೋಟ ಹೇಳ್ತಾನ. ಏನಂತ ಹೇಳ್ತಾನಪ್ಪ ಅಂತಂತಂದ್ರ ರಾಜಧಾನಿಯನ್ನು ವರ್ಗಾವಣೆ ಮಾಡುವಂತಹ ಸಂದರ್ಭದಲ್ಲಿ ದೆಹಲಿಯ ಕೋಟೆ ಮೇಲೆ ನಿಂತು ನೋಡಿದಾಗ ಒಬ್ಬ ಕುರುಡ ಮತ್ತು ಒಬ್ಬ ಕುಂಟ ನಿಂತಿರ್ತಾನಂತ. ಈ ಕುರುಡ ಮತ್ತು ಕುಂಟನನ್ನು ಕುದುರೆಯ ಬಾಲಿಗೆ ಕಟ್ಟಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ದೇವಗಿರಿಗೆ ಎಳ್ಕೊಂಡು ಹೋಗ್ತಾನ. ನೋಡ್ರಿ, ಅಂತ ಕ್ರೂರ ರಾಜ ಈತ. ಯಾರು? ಮೊಹಮ್ಮದ್ ಬಿನ್ ತುಘಲಕ್. ಈ ಮೊಹಮ್ಮದ್ ಬಿನ್ ತುಘಲಕ್ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ಬೇಕಂತಂದ್ರೆ ಇದು 700 ಮೈಲಿ ದೂರ ಇರ್ತೈತಿ. ಎಷ್ಟು? 700 ಮೈಲಿ ಅಂದ್ರೆ 700 ಕಿಲೋಮೀಟರ್ ದೂರ ಇರ್ತದೆ. ಸುಮಾರು 40 ದಿನದ ಪ್ರಯಾಣ ಐತಿ. ಎಷ್ಟು? 40 ದಿನದ ಪ್ರಯಾಣ. ಈ 40 ದಿನದ ಪ್ರಯಾಣದಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಮೊಹಮ್ಮದ್ ಬಿನ್ ತುಘಲಕ್ ಎಲ್ಲ ವ್ಯಕ್ತಿಗಳು, ಎಲ್ಲ ಪ್ರಾಣಿಗಳನ್ನು ಕರೆದುಕೊಂಡು ಏನ್ ಮಾಡ್ತಾನಪ್ಪ ಅಂತಂದ್ರೆ ದೆಹಲಿಯಿಂದ ದೇವಗಿರಿಗೆ ಬರ್ತಾನ. ದೆಹಲಿಯಿಂದ ದೇವಗಿರಿಗೆ ಬಂದಂತಹ ಸಂದರ್ಭದಲ್ಲಿ ಎಲ್ಲರೂ ಮುಡ್ತಾರೆ ದೇವಗಿರಿ. ಆದರೆ ಎಷ್ಟೊಂದು ಜನ ಸತ್ತೋಗ್ಬಿಟ್ಟಿರ್ತಾರೆ ಮಧ್ಯಾಹ್ನ. ಯಾಕಂತಂದ್ರ 700 ಮೈಲಿ ನಡಿಬೇಕಂದ್ರೆ ಆಗ್ಬೇಕಲ್ಲ. ವಯಸ್ಸಾದಂತಹ ಮುದುಕಿಯರು ಏನಾಗ್ಬೇಕು? ಸತ್ತೋಗ್ಬಿಡ್ತಾರ. ಆದರೂ ಸಹಿತ ಈತ ಏನ್ ಮಾಡ್ತಾನಪ್ಪ ಅಂತಂದ್ರೆ ದೇವಗಿರಿಗೆ ಬರ್ತಾನ. ದೇವಗಿರಿಯ ಬಂದು ಏನ್ ಮಾಡ್ತಾನಪ್ಪ ಅಂತಂದ್ರೆ ಸುಮಾರು ಒಂದು 4-5 ದಿನ ಇರ್ತಾನ. 4-5 ದಿನ ಇದ್ದು ಅಲ್ಲಿನ ವ್ಯವಸ್ಥೆಗೆ ಹೊಂದ್ಕೊಳಂಗಿಲ್ಲ. ಯಾರು? ಮೊಹಮ್ಮದ್ ಬಿನ್ ತುಘಲಕ್. ಯಾಕಂತಂದ್ರ ಅಲ್ಲಿನ ನೀರಾಗಿರ್ಬೋದು, ಅಲ್ಲಿನ ಆಹಾರ ಪದಾರ್ಥಗಳಾಗಿರ್ಬೋದು, ಅವು ಎಲ್ಲವನ್ನು ಏನಾಗಂಗಿಲ್ಲಪ್ಪ ಅಂತಂದ್ರೆ ಮೊಹಮ್ಮದ್ ಬಿನ್ ತುಘಲಕ್ಕನಿಗೆ ಹೊಂದ್ಕೊಳಕ್ಕಾಗಲಿಲ್ಲ. ಮೊಹಮ್ಮದ್ ಬಿನ್ ತುಘಲಕ್ಕನಿಗೆ ಸಹಿತ ಜಡ್ ಬಂದ್ಬಿಡುತ್ತೆ. ಯಾಕಂತಂದ್ರೆ ಇಲ್ಲಿಯ ವಾತಾವರಣ ಹೊಂದ್ಕೊಳಕ್ಕಾಗಂಗಿಲ್ಲ. ಯಾವ ರೀತಿಯಾಗಿ ನಾವು ಹೋಗಿ ದಕ್ಷಿಣ ಭಾರತಕ್ಕೆ ಹೋದ್ರ ದಕ್ಷಿಣ ಭಾರತದಲ್ಲಿರುವಂತಹ ಆಹಾರ ಪದಾರ್ಥಗಳು ಅಥವಾ ಆಹಾರ ಪದ್ಧತಿ ನಮಗೆ ಹೊಂದಾಣಿಕೆ ಆಗ್ಬೇಕಲ್ಲ. ಯಾಕಂದ್ರೆ ಅಲ್ಲಿ ರಾಗಿ ಮುದ್ದೆ ಕೊಡ್ತಾರೆ. ನಮ್ಮ ಉತ್ತರ ಕರ್ನಾಟಕದಾಗ ರೊಟ್ಟಿ ಕೊಡ್ತಾರೆ, ಹೌದಲ್ಲ? ನಾವು ರೊಟ್ಟಿ ತಿಂದು 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 ನಮ್ಗೆ ಏನಾಗಿರುತ್ತಪ್ಪ ಅಂತಂದ್ರೆ ರೂಢಾಗಿರುತ್ತ. ನಾವು ಇಲ್ಲಿನ ಒಂದು ಜೀವನ ಪದ್ಧತಿಗೆ ಹೊಂದ್ಕೊಂಡಿರ್ತೀವಿ. ಆದರೆ
ದಕ್ಷಿಣ ಭಾರತಕ್ಕೆ ಅಥವಾ ದಕ್ಷಿಣ ಕರ್ನಾಟಕಕ್ಕೆ ಹೋದಾಗ ನಾವು ಹೊಂದ್ಕೊಳಕ್ಕಾಗಂಗಿಲ್ಲ. ಅಲ್ಲಿ ಕೊಡುವಂತಹ ಆಹಾರ ಪದಾರ್ಥಗಳಾಗಿರ್ಬೋದು, ಅಲ್ಲಿನ ಜನರ ಜೀವನದ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿಗೆ ನಾವು ಏನಾಗಂಗಿಲ್ಲಪ್ಪ ಅಂತಂದ್ರೆ ಬಹು ಬೇಗನೆ ಹೊಂದ್ಕೊಳಕ್ಕಾಗಂಗಿಲ್ಲ. ಅದೇ ರೀತಿಯಾಗಿ ದೆಹಲಿಯಿಂದ ದೇವಗಿರಿಗೆ ಮೊಹಮ್ಮದ್ ಬಿನ್ ತುಗ್ಲಕ್ ಬಂದಾಗ ಇಲ್ಲಿನ ಪ್ರಕೃತಿಗೆ ಹೊಂದ್ಕೊಳಕ್ಕಾಗಲಿಲ್ಲ, ಇಲ್ಲಿನ ವ್ಯವಸ್ಥೆಗೆ ಹೊಂದ್ಕೊಳಕ್ಕಾಗಲಿಲ್ಲ. ಅದಕ್ಕಾಗಿ ಇವನ ಒಂದಿಷ್ಟು ವ್ಯಕ್ತಿಗಳು ಬಂದು ಹೇಳಿದರು. ಏನಂತ ಹೇಳಿದ್ರ, ರಾಜ ಇಲ್ಲಿದ್ರೆ ನಾವು ಸತ್ತೋಗ್ಬಿಡ್ತೀವಿ, ಅದಕ್ಕೆ ನಾವು ಏನು ಮಾಡೋಣ, ಮರಳಿ ದೆಹಲಿಗೆ ಹೋಗಿಬಿಡೋಣ ಅಂತಂದು ಮೊಹಮ್ಮದ್ ಬಿನ್ ತುಗ್ಲಕ್ಕನಿಗೆ ಹೇಳಿದರು. ಅವಾಗ ಮೊಹಮ್ಮದ್ ಬಿನ್ ತುಗ್ಲಕ್ ತನಗೂ ಜಡ್ ಬಂದಿರ್ತೈತಿ, ಇತರರ ಜನರನ್ನು ಸಹಿತ ನೋಡಿ ಆಯಿತು ನನ್ನಿಂದ ತಪ್ಪಾಗಿಬಿಟ್ಟೈತಿ ಅಂತಂದು ಏನು ಮಾಡ್ತಾನಪ್ಪ ಅಂತಂದ್ರೆ ಮತ್ತೆ ದೇವಗಿರಿಯಿಂದ ದೆಹಲಿಗೆ ಪ್ರಯಾಣವನ್ನು ಆರಂಭ ಮಾಡ್ರಿ ಅಂತ ಹೇಳಿಬಿಡ್ತಾನೆ. ಅವಾಗ ಈ ದೆಹಲಿಯಲ್ಲಿರುವಂತಹ ಜನರ ಜೀವ ಕುತಿಗೆ ಬಂದ್ಬಿಟ್ಟಿರ್ತೈತಿ. ಯಾಕಂದ್ರೆ ಅಲ್ಲಿಂದ ಇಲ್ಲಿಗೆ ನಡೆದನ ಕುತಿಗೆ ಬಂದಿರ್ತೈತಿ. ಮತ್ತೆ ಇನ್ನು ಹೊಳ್ಳಿ ಹೋಗಂದಲಪ್ಪ ಇನ್ನು ಅಂತಂತಂದು ಕೆಲವೊಂದಿಷ್ಟು ಜನ ಹಾಟಾಗೆ ಸತ್ತು ಹೋಗ್ಬಿಡ್ತಾರ. ಕೆಲವೊಂದಿಷ್ಟು ಜನ ಬಿಸಿ ರಕ್ತ ಇದ್ದಂತಹ ಯುವಕರು ಏನು ಮಾಡ್ತಾರಪ್ಪ ಅಂತಂದ್ರೆ ಮತ್ತೆ ದೆಹಲಿಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ನಡ್ಕೊತ ಹೋಗ್ತಾರೆ. ಆದರೆ ಈ ಒಂದು ಯೋಜನೆ ಏನಾಗುತ್ತಪ್ಪ ಅಂತಂತಂದ್ರೆ ವಿಫಲ ಆಗತ್ತ ಅಂತಂದ್ರೆ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಹೇಳ್ಬೋದು, ಈ ಒಂದು ಯೋಜನೆ ವಿಫಲ ಆಗತ್ತೆ. ಯಾಕಂದ್ರೆ ಸಂಪೂರ್ಣವಾಗಿ ಏನಾಗಲಿಲ್ಲಪ್ಪ ಅಂತಂದ್ರೆ ಈ ಯೋಜನೆ ಆಗಲಿಲ್ಲ. ಆತ ಅನ್ಕೊಂಡಿದ್ದ ದೇವಗಿರಿಗೆ ನನ್ನ ರಾಜಧಾನಿಯನ್ನು ವರ್ಗಾವಣೆ ಮಾಡಬೇಕು ಅಂತಂದು, ಆದರೆ ಅದು ಏನಾಗ್ಲಿಲ್ಲಪ್ಪ ಅಂತಂತಂದ್ರೆ ಸಕ್ಸಸ್ ಆಗಲಿಲ್ಲ ಅಂತಂದು ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಹೇಳ್ಬೋದು, ಅದು ಏನಾಯ್ತು, ವಿಫಲ ಆಯಿತು ಅಂತಂದು ಹೇಳ್ಬೋದು. ಈತನ ಎರಡನೇ ಸುಧಾರಣೆ ಏನಪ್ಪಾ ಅಂತಂತಂದ್ರೆ ಆರ್ಥಿಕ ಸುಧಾರಣೆ. ಆರ್ಥಿಕ ಸುಧಾರಣೆಯನ್ನು ಮೊಹಮ್ಮದ್ ಬಿನ್ ತುಗ್ಲಕ್ ಸಾಮಾನ್ಯ ಶಕ 1327 ಜಾರಿಗೆ ತರ್ತಾನ. ಯಾಕೆ ಜಾರಿಗೆ ತರ್ತಾನಪ್ಪ ಅಂತಂತಂದ್ರ ತನ್ನ ಖಜಾನೆಯನ್ನು ಭರ್ತಿ ಮಾಡಿಕೊಳ್ಳುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಈತ ಏನ್ ಮಾಡ್ತಾನಪ್ಪ ಅಂತಂತಂದ್ರ ದೋ ಅಬ್ ಪ್ರದೇಶಗಳಲ್ಲಿ ಕಂದಾಯವನ್ನು ವಿಧಿಸ್ತಾನ. ಏನ್ ದೋ ಅಬ್ ಪ್ರದೇಶ ಅಂತಂತಂದ್ರ ಎರಡು ನದಿಗಳ ನಡುವಿನ ಪ್ರದೇಶವನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ದೋ ಅಬ್ ಪ್ರದೇಶ ಅಂತ ಕರಿತೀವಿ. ಎರಡು ಸಂಪತ್ಭರಿತವಾದಂತಹ ನದಿಗಳ ಮಧ್ಯದ ಒಂದು ಪ್ರದೇಶವನ್ನು ನಾವು ಏನಂತ ಕರಿತೀವಪ್ಪ ಅಂತಂತಂದ್ರೆ ದೋ ಅಬ್ ಪ್ರದೇಶ ಅಂತಂದು ನಾವೇನ್ ಮಾಡ್ತೀವಿ, ಕರಿತೀವಿ. ಈತ ಮೊಹಮ್ಮದ್ ಬಿನ್ ತುಗ್ಲಕ್ ಗಂಗಾ ಮತ್ತು ಯಮುನಾ ಈ ಗಂಗಾ ಮತ್ತು ಯಮುನಾ ನದಿಗಳ ನಡುವಿನ ದೋ ಅಬ್ ಪ್ರದೇಶದ ಮೇಲೆ 50% ತೆರಿಗೆಯನ್ನು ವಿಧಿಸ್ತಾನೆ. ನೋಡ್ರಿ, 50% ತೆರಿಗೆ ಅಂದ್ರೆ ಸಾಮಾನ್ಯ ಅಲ್ಲ. 10 ಚೀಲ ಜೋಳ ಬೆಳೆದ್ರೆ 5 ಚೀಲ ಯಾರಿಗೆ ಕೊಡ್ಬೇಕು, ರಾಜನ್ ಕೊಡ್ಬೇಕು. 20 ಚೀಲ ಶೇಂಗಾ ಬೆಳೆದ್ರೆ 10 ಚೀಲ ಯಾರಿಗೆ ಕೊಡ್ಬೇಕು, ರಾಜನ್ ಕೊಡ್ಬೇಕು. ಅವಾಗ ಅಂದ್ರೆ ಜನ 10 ಚೀಲ 50% ತೆರಿಗೆ ಅವಾಗ ಕೊಡೋದಾದ್ರೆ ಇನ್ನು 50% ತಗೊಂಡು ನಾವೇನು ಮಾಡೋದು, 10 ಚೀಲ ಜೋಳ ಬೆಳೆದಿವಿ 5 ಚೀಲ ಅವನಿಗೆ ಕೊಡೋದು ಅಂತಂದ್ರೆ ನಮಗೇನು ಲಾಭ? ಯಾಕಪ್ಪ ಅಂತಂದ್ರೆ ಬೀಜಕ್ಕೆ ರೊಕ್ಕ ಕೊಡ್ಬೇಕು, ಗೊಬ್ಬರಕ್ಕೆ ರೊಕ್ಕ ಕೊಡ್ಬೇಕು, ಬಿತ್ತೋಂಗೆ ರೊಕ್ಕ ಕೊಡ್ಬೇಕು, ಕಸ ತೆಗಿಯೋರಿಗೆ ರೊಕ್ಕ ಕೊಡ್ಬೇಕು, ಲಾಸ್ಟಿಗೆ ಮಿಷನ್ ಹಾಕೋರಿಗೆ ರೊಕ್ಕ ಕೊಡ್ಬೇಕು, ಮತ್ತು ಅದನ್ನು ತಂಬಾಕು ಚೀಲದವು ರೊಕ್ಕ ಕೊಡ್ಬೇಕು. ಇದನ್ನೆಲ್ಲ ಖರ್ಚು ತೆಗೆದ್ರೆ ಏನು ಉಳಿತೈತೆ ಅವನಿಗೆ? ಏನು ಉಳಿಯಂಗಿಲ್ಲ. ಇದ್ರಲಿಂತ್ರ ಜನ ಏನು ಮಾಡಿದ್ರಪ್ಪ ಅಂತಂತಂದ್ರೆ ದೋ ಅಬ್ ಪ್ರದೇಶವನ್ನು ಬಿಟ್ಟು ತಮ್ಮ ಮನೆ ಆಗಿರ್ಬೋದು, ತಮ್ಮ ಹೊಲ ಆಗಿರ್ಬೋದು ಎಲ್ಲವನ್ನು ಬಿಟ್ಟು ಏನು ಮಾಡಿದ್ರಪ್ಪ ಅಂತಂದ್ರೆ ಗುಡ್ಡಗಾಡು ಪ್ರದೇಶಕ್ಕೆ ಬಂದು ಜೀವನ ನಡೆಸಕತ್ರು. ಗುಡ್ಡಗಾಡು ಪ್ರದೇಶಕ್ಕೆ ಬಂದು ಜೀವನವನ್ನು ನಡೆಸಕತ್ರು. ಅವಾಗ ಮೊಹಮ್ಮದ್ ಬಿನ್ ತುಗ್ಲಕ್ ಏನು ಮಾಡ್ತಾನಪ್ಪ ಅಂತಂತಂದ್ರೆ ಒಂದು ಇಲಾಖೆಯನ್ನು ಸೃಷ್ಟಿ ಮಾಡ್ತಾನೆ. ಆ ಇಲಾಖೆ ಯಾವುದಪ್ಪ ಅಂತಂದ್ರೆ ದಿವಾನ್ ಈ ಕೋಯಿ ಎಂಬ ಇಲಾಖೆ. ಈ ಇಲಾಖೆಯ ಅಧಿಕಾರಿ ಯಾರಪ್ಪ ಅಂತಂದ್ರೆ ವಜೀರ್ ಈ ಕೋಯಿ. ಯಾರು? ವಜೀರ್ ಈ ಕೋಯಿ.
ನೋಡ್ರಿ, ಈ ಒಂದು ಇಲಾಖೆಯನ್ನು ಸೃಷ್ಟಿ ಮಾಡುವುದರ ಮೂಲಕ, ಈ ಒಂದು ಇಲಾಖೆಯನ್ನು ಸೃಷ್ಟಿ ಮಾಡುವುದರ ಮೂಲಕ ಒಂದು ಘೋಷಣೆಯನ್ನು ಮಾಡ್ತಾನೆ. ಏನು ಘೋಷಣೆ ಅಪ್ಪ ಅಂತಂತಂದ್ರ, ದೋ ಅಬ್ ಪ್ರದೇಶದಲ್ಲಿ, ಯಾವುದು ದೋ ಅಬ್ ಪ್ರದೇಶದಲ್ಲಿ ಯಾರು ಕೃಷಿ ಮಾಡ್ತಿರೋ ಅವರಿಗೆ ಬಿತ್ತಲಿಕ್ಕೆ ಬೀಜ ಮತ್ತು ನೀರಾವರಿ ವ್ಯವಸ್ಥೆ ಮತ್ತು ಕೊಳವೆ ಬಾವಿ, ಇದರ ಜೊತೆಗೆ 70 ಲಕ್ಷ ರೂಪಾಯಿ ಕೊಡ್ತೀನಂದ. ಯಾರು? ಮೊಹಮ್ಮದ್ ಬಿನ್ ತುಘಲಕ್. 70 ಲಕ್ಷ ರೂಪಾಯಿ ಕೊಡ್ತೀನಂದ. ಅವಾಗ ಎಲ್ಲಿ ಗುಡ್ಗಾಡು ಜನಕ್ಕೆ ಹೋಗಿರ್ತಾರಲ್ಲ ಜನರು, ಎಲ್ಲರೂ ಮರಳಿ ಏನು ಮಾಡ್ತಾರಪ್ಪ ಅಂತಂತಂದ್ರೆ ತಮ್ಮ ಪ್ರದೇಶಕ್ಕೆ ಬರ್ತಾರ. ತಮ್ಮ ಪ್ರದೇಶ ದೋ ಅಬ್ ಪ್ರದೇಶಕ್ಕೆ ಬರ್ತಾರ. ದೋ ಅಬ್ ಪ್ರದೇಶಕ್ಕೆ ಬಂದು ಬೀಜ, ಗೊಬ್ಬರ, ಬಾವಿಗೆ ತೋಡ್ಸಕ್ಕ ಎಲ್ಲ ವ್ಯವಸ್ಥೆಯನ್ನು ಕೈಗೊಳ್ತಾರ. ಎಲ್ಲ ವ್ಯವಸ್ಥೆಯನ್ನು ಕೈಗೊಂಡು ಏನು ಮಾಡ್ತಾರಪ್ಪ ಅಂತಂದ್ರೆ 70 ಲಕ್ಷ ರೂಪಾಯಿ ಇಸ್ಕೊತಾರೆ ರಾಜನ ಕಡೆ. 70 ಲಕ್ಷ ರೂಪಾಯಿ ಇಸ್ಕೊಂಡು ರಾಜಾಗ ಹೇಳಿದ್ರು, ರಾಜ ನೀನು ನಾಳೆಗೆ ಬಂದು ನೋಡು, ನಮ್ಮ ಹೊಲ ಎಲ್ಲ ನಾವು ಬಿಟ್ಟಿರ್ತೀವಿ ಅಂತಂದು ಹೇಳಿದರು. ಅವಾಗ ರಾಜ ಇವರ ಮಾತನ್ನು ನಂಬಿ ಆರಾಮ್ ಅರಮನೆ ಒಳಗೆ ಮಕ್ಕೊಂದ. ಅವಾಗ 70 ಲಕ್ಷ ರೂಪಾಯಿ ಇಸ್ಕೊಂಡಂತಹ ಈ ಗುಡ್ಡಗಾಡು ಪ್ರದೇಶಕ್ಕೆ ಹೋದಂತಹ ಜನ ಏನು ಮಾಡ್ತಾರಪ್ಪ ಅಂತಂತಂದ್ರೆ 70 ಲಕ್ಷ ರೂಪಾಯಿ ಇಸ್ಕೊಂಡು ರಾತ್ರಿನ ಊರು ಬಿಟ್ಟುಬಿಟ್ರು. ಊರು ಬಿಟ್ಟು ಬೇರೆ ಕಡೆ ಹೋಗಿ ಏನು ಮಾಡಿದ್ರಪ್ಪ ಅಂತಂದ್ರೆ ತಮ್ಮ ಜೀವನವನ್ನು ನಡೆಸಿದರು. ಅವಾಗ ಮೊಹಮ್ಮದ್ ಬಿನ್ ತುಘಲಕ್ ಬಂದು ನೋಡ್ತಾನೆ, ದೋ ಅಬ್ ಪ್ರದೇಶದಲ್ಲಿ ಒಬ್ಬವನು ಇರಂಗಿಲ್ಲ. ಬಿದ್ದು ಉಳ್ಳಾಡಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಯಾರು? ಮೊಹಮ್ಮದ್ ಬಿನ್ ತುಘಲಕ್. 70 ಲಕ್ಷ ರೂಪಾಯಿ ಇಸ್ಕೊಂಡಾರ. ಒಬ್ಬೊಬ್ಬರು 70 ಲಕ್ಷ ರೂಪಾಯಿ ಇಸ್ಕೊಂಡಾರ. ಎಲ್ಲರೂ ಊರು ಬಿಟ್ಟು ಓಡೋಗ್ಬಿಟ್ಟಾರ ಅಂತಂದು ಏನು ಮಾಡಿದಪ್ಪ ಅಂತಂತಂದ್ರೆ ಮೊಹಮ್ಮದ್ ಬಿನ್ ತುಘಲಕ್ ಬಿದ್ದು ಉಳ್ಳಾಡಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಇದ್ರಲಿಂತ ಏನಾಯ್ತಪ್ಪ ಅಂತಂತಂದ್ರೆ ಈ ಒಂದು ಯೋಜನೆಯು ಸಹಿತ ವಿಫಲ ಆಗುತ್ತೆ. ಈ ಒಂದು ಯೋಜನೆ ಸಹಿತ ಏನಾಗುತ್ತಾ? ವಿಫಲ ಆಗುತ್ತೆ. ನೆಕ್ಸ್ಟ್ ಮತ್ತೊಂದು ಯೋಜನೆಯನ್ನು ಜಾರಿಗೆ ತರ್ತಾನೆ. ಯಾವ ಯೋಜನೆಯಪ್ಪ ಅಂತಂತಂದ್ರೆ ಆರ್ಥಿಕ ಸುಧಾರಣೆ ಆಯ್ತು. ನೆಕ್ಸ್ಟ್ ನಾಣ್ಯಗಳ ಸುಧಾರಣೆಯನ್ನು ಜಾರಿಗೆ ತರ್ತಾನೆ. 1329ರಲ್ಲಿ ಈತ ಏನ್ ಮಾಡ್ತಾನಪ್ಪ ಅಂತಂತಂದ್ರ ನಾಣ್ಯಗಳನ್ನು ಸುಧಾರಣೆ ಮಾಡ್ತಾನೆ. ಅದಲಿ ಅನ್ನುವಂತಹ ಬೆಳ್ಳಿಯ ನಾಣ್ಯ ಮತ್ತು ದಿನಾರ್ ಅನ್ನುವಂತಹ ಚಿನ್ನದ ನಾಣ್ಯ ಮತ್ತು ಟಂಕ ಅನ್ನುವಂತಹ ತಾಮ್ರದ ನಾಣ್ಯ, ಈ ನಾಣ್ಯಗಳನ್ನು ಏನು ಮಾಡ್ತಾನಪ್ಪ ಅಂತಂದ್ರೆ ರದ್ದತಿ ಮಾಡ್ತಾನೆ. ರದ್ದತಿ ಮಾಡ್ತಾನೆ. ಯಾಕಂದ್ರೆ ಇವು ಅತ್ಯಂತ ದುಬಾರಿ ನಾಣ್ಯಗಳು. ಈ ನಾಣ್ಯಗಳನ್ನು ರದ್ದತಿ ಮಾಡುವುದರ ಮೂಲಕ ಈತ ಎಂತಹ ನಾಣ್ಯಗಳನ್ನು ಜಾರಿಗೆ ತರ್ತಾನಪ್ಪ ಅಂತಂತಂದ್ರೆ ಸಾಂಕೇತಿಕ ನಾಣ್ಯಗಳು ಅಥವಾ ಕೋಟಾ ನೋಟ್ ನಾಣ್ಯಗಳು ಏನು ಮಾಡ್ತಾನಪ್ಪ ಅಂತಂದ್ರೆ ಜಾರಿಗೆ ತರ್ತಾನೆ. ಇದರ ಜೊತೆಗೆ ಕಂಚಿನ ನಾಣ್ಯಗಳನ್ನು ಜಾರಿಗೆ ತರ್ತಾನೆ. ಇದರ ಜೊತೆಗೆ ಚರ್ಮದ ನಾಣ್ಯಗಳನ್ನು ಜಾರಿಗೆ ತರ್ತಾನೆ. ಯಾರು? ಮೊಹಮ್ಮದ್ ಬಿನ್ ತುಘಲಕ್. ಈ ನಾಣ್ಯಗಳನ್ನು ಜಾರಿಗೆ ತರುವುದರ ಮೂಲಕ ಪುಣ್ಯಾತ್ಮ ಏನು ಮಾಡಿಬಿಡ್ತಾನಪ್ಪ ಅಂತಂದ್ರೆ ಈ ನಾಣ್ಯಗಳನ್ನು ಮುದ್ರಿಸಲು ಖಾಸಗಿಯವರಿಗೆ ಮಾಲೀಕತ್ವ ನೀಡಿಬಿಡ್ತಾನೆ. ಯಾರಿಗೆ? ಖಾಸಗಿಯವರಿಗೆ ಮಾಲೀಕತ್ವ ನೀಡ್ತಾನೆ. ಈ ಖಾಸಗಿಯವರಿಗೆ ಮಾಲೀಕತ್ವ ನೀಡಿದಾಗ ಊರಿನಲ್ಲಿರುವಂತಹ ಎಲ್ಲ ಜನರು ಏನು ಮಾಡಿಬಿಡ್ತಾರಪ್ಪ ಅಂತಂದ್ರೆ ತಮ್ಮ ಮನೆಯಲ್ಲೇ ಟಂಕವನ್ನು ಮುದ್ರಿಸಲು ಯಂತ್ರವನ್ನು ಇಟ್ಕೊಂಡ್ಬಿಡ್ತಾರೆ. ಏನನ್ನು ಮುದ್ರಿಸಲು? ಆ ಒಂದು ನೋಟುಗಳನ್ನು ಮುದ್ರಿಸಲು ಟಂಕಗಳನ್ನು ಏನು ಮಾಡ್ತಾರಪ್ಪ ಅಂತಂತಂದ್ರೆ ತಮ್ಮ ಮನೆಯಲ್ಲೇ ಇಟ್ಕೊಂಡ್ಬಿಡ್ತಾರೆ. ಅವಾಗ ಈತನ ಸಾಮ್ರಾಜ್ಯ ಏನೈತಲ್ಲ, ಮೊಹಮ್ಮದ್ ಬಿನ್ ತುಘಲಕ್ನ ಸಾಮ್ರಾಜ್ಯ
ಎಷ್ಟು ಎತ್ತರವಾಗಿ ಐತಲ್ಲ ಅಷ್ಟು ಎತ್ತರವಾಗಿ ಏನಾಗಿದ್ವಪ್ಪ ಅಂತಂದ್ರೆ ಹಣದ ರಾಶಿ ತುಂಬಿಬಿಟ್ಟಿತ್ತು. ಯಾಕಪ್ಪ ಅಂತಂದ್ರೆ ಜನರು ತಮಗೆ ಯಾವಾಗ ಬೇಕವಾಗ ದುಡ್ಡನ್ನು ತಾವ ಏನು ಮಾಡೋದು, ಟಂಕಿಸುವುದು. ಯಾವ ವಸ್ತು ಬೇಕೋ ಅದನ್ನು ಕೊಂಡ್ಕೊಂಬೋಡುದು. ಈ ರೀತಿಯಾಗಿ ಮಾಡಕತ್ಬಿಟ್ರು. ತಮಗೆ ಎಷ್ಟು ಬೇಕಷ್ಟು ಹಣ ಟಂಕಿಸ್ಕೊಳಕತ್ರ. ಅವಾಗ ಇಬ್ನು ಬಟೂಟ ಹೇಳ್ತಾನ ಏನಂತ, ಇವನ ಸಾಮ್ರಾಜ್ಯ ಎಷ್ಟು ಎತ್ತರವಾಗಿ ಐತಲ್ಲ ಅಷ್ಟು ಎತ್ತರವಾಗಿ ಹಣದ ರಾಶಿಗಳೇನೆ ಬಿದ್ದಿತ್ತು ಅಂತಂದು ಹೇಳ್ತಾನೆ. ಅದಕ್ಕಾಗಿ ಈತನನ್ನು ಎಡ್ವರ್ಡ್ ಥಾಮಸ್ ಅನ್ನುವಂತಹ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂತಂದ್ರೆ ಈತನನ್ನು ಹಣಗಾರರ ರಾಜ ಅಂತ ಕರೀತಾನ. ಹಣಗಾರರ ರಾಜ ಅಂತ ಕರೀತಾನ. ಯಾರು? ಎಡ್ವರ್ಡ್ ಥಾಮಸ್ ಅನ್ನುವಂತಹ ವ್ಯಕ್ತಿ ಈತನನ್ನ ಹಣಗಾರರ ರಾಜ ಅಂತ ಕರೀತಾನ. ಈ ಸುದ್ದಿ ತಿಳಿದಂತಹ ಮೊಹಮ್ಮದ್ ಬಿನ್ ತುಗ್ಲಕ್ ಏನು ಮಾಡ್ತಾನಪ್ಪ ಅಂತಂತಂದ್ರೆ ಜನರಿಗೆ ಮತ್ತೆ ಘೋಷಣೆ ಏನು ಮಾಡ್ತಾನ, ನಿಮ್ಮ ಕಡೆ ಇದ್ದಂತಹ ಸಾಂಕೇತಿಕ ಕೋಟ ಕಂಚಿನ ಚರ್ಮದ ನಾಣ್ಯಗಳನ್ನು ನನಗೆ ವಾಪಸ್ ತಂದು ಕೊಡ್ರಿ, ನಾನು ನಿಮಗೆ ಚಿನ್ನ ಬೆಳ್ಳಿ ತಾಮ್ರದ ನಾಣ್ಯಗಳನ್ನು ನೀಡ್ತೀನಿ ಅಂತಂತಾನೆ. ಅವಾಗ ಎಲ್ಲ ಜನರು ವಾಪಸ್ ಈ ನಾಣ್ಯಗಳನ್ನ ಏನು ಮಾಡಿದ್ರಪ್ಪ ಅಂತಂದ್ರೆ ಮೊಹಮ್ಮದ್ ಬಿನ್ ತುಗ್ಲಕ್ಕನಿಗೆ ತಂದು ಕೊಟ್ಟು ಬೆಳ್ಳಿ ಚಿನ್ನ ತಾಮ್ರದ ನಾಣ್ಯಗಳನ್ನ ತೆಗೆದುಕೊಂಡು ಹೋಗ್ಬಿಟ್ರು. ಇದರಲ್ಲಿಂತ್ರ ಈತನ ಸಾಮ್ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಾಗುತ್ತಪ್ಪ ಅಂತಂದ್ರೆ ಇನ್ನೂ ಸಹಿತ ಹದಗೆಟ್ಟು ಹೋಗ್ಬಿಡ್ತದೆ. ಹದಗೆಟ್ಟು ಹೋಗಿ ಈ ಒಂದು ಯೋಜನೆಯು ಸಹಿತ ಏನಾಗುತ್ತಪ್ಪ ಅಂತಂದ್ರೆ ವಿಫಲ ಆಗುತ್ತ ಅಂತಂದ್ರೆ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಹೇಳ್ಬೋದು. ನಂತರ ಮತ್ತೊಂದು ಏನು ಮಾಡ್ತಾನಪ್ಪ ಅಂತಂದ್ರೆ ಯೋಜನೆಯನ್ನು ಕೈಗೊಳ್ತಾನೆ. ಯಾವ ಯೋಜನೆಯಪ್ಪ ಅಂತಂದ್ರೆ ಜಗತ್ತನ್ನೇ ಗೆಲ್ಲುವಂತಹ ಯೋಜನೆ. ನೋಡ್ರಿ, ಈತನಿಗೆ ಒಬ್ಬ ವ್ಯಕ್ತಿ ಹೇಳ್ತಾನ, ಏನಂತ ಹೇಳ್ತಾನಪ್ಪ ಅಂತಂತಂದ್ರೆ ಮಧ್ಯ ಏಷ್ಯಾದಲ್ಲಿ ಒಂದು ಖೋರಾಸನ್ ಅನ್ನುವಂಥ ಪ್ರದೇಶ ಐತಿ. ಯಾವ ಪ್ರದೇಶ? ಖೋರಾಸನ್. ಮಧ್ಯಪ್ರದೇಶದಲ್ಲಿ ಒಂದು ಖೋರಾಸನ್ ಅನ್ನುವಂತಹ ಪ್ರದೇಶ ಐತಿ. ಜಗತ್ತನ್ನೇ ಗೆಲ್ಲುವ ಆಸೆ, ಇದು ನಂತರದ ಯೋಜನೆ. ಗೆಲ್ಲುವ ಆಸೆ 1333ರಲ್ಲಿ ಈ ಒಂದು ಯೋಜನೆಯನ್ನು ಕೈಗೊಳ್ತಾನ. ನೋಡ್ರಿ, ಒಬ್ಬ ವ್ಯಕ್ತಿ ಹೇಳ್ತಾನ ಏನಂತ, ಮಧ್ಯ ಏಷ್ಯಾದ ಖೋರಾಸನ್ ಅನ್ನುವಂತಹ ಪ್ರದೇಶ ಐತಿ. ಈ ಖೋರಾಸನ್ ಪ್ರದೇಶದಲ್ಲಿ ಅಪಾರವಾದಂತಹ ಮುತ್ತು ರತ್ನಗಳು, ಹವಳ ವೈಡೂರ್ಯಗಳು, ಹಣ ಅತ್ಯಂತ ಹೆಚ್ಚಾಗೈತಿ, ಅತ್ಯಂತ ಸಂಪತ್ಭರಿತವಾಗೈತಿ. ಈ ಪ್ರದೇಶದ ಮೇಲೆ ನೀನೇನಾದರೂ ದಾಳಿ ಮಾಡಿದೆಪ್ಪ ಅಂತಂತಂದ್ರೆ ನೀನು ಏನು ಕಳ್ಕೊಂದಿಯಲ್ಲ ಇಷ್ಟೋ ಯೋಜನೆಗಳನ್ನು ಮಾಡಿ, ಆ ಯೋಜನೆಗಳನ್ನು ಮಾಡಿ ಕಳೆದುಕೊಂಡಂತಹ ಹಣ ನಿನಗೆ ವಾಪಸ್ ಬರ್ಬೋದು ಅಂತ ಹೇಳ್ತಾನೆ. ಯಾರು? ಆ ಒಬ್ಬ ವ್ಯಕ್ತಿ. ಅವಾಗ ಮೊಹಮ್ಮದ್ ಬಿನ್ ತುಗ್ಲಕ್ 3,70,000 ಜನ ಸೈನಿಕರಿಗೆ 1 ವರ್ಷದ ವೇತನವನ್ನು ಮುಂಚಿತವಾಗಿ ಕೊಟ್ಟು, 1 ವರ್ಷದ ವೇತನವನ್ನು ಮುಂಚಿತವಾಗಿ ಕೊಟ್ಟು ಏನು ಮಾಡ್ತಾನಪ್ಪ ಅಂತಂತಂದ್ರೆ ಸೈನ್ಯವನ್ನು ರೆಡಿ ಮಾಡ್ತಾನೆ. 3,70,000 ಜನ ಸೈನ್ಯವನ್ನು ರೆಡಿ ಮಾಡ್ತಾನೆ. 3,70,000 ಜನ ಸೈನಿಕರಿಗೆ ಖೋರಾಸನ್ ಅನ್ನುವಂತಹ ಪ್ರದೇಶದ ಮೇಲೆ ದಾಳಿ ಮಾಡಬೇಕಪ್ಪ ಅಂತಂತಂದ್ರೆ ಆ ಸೈನಿಕರು ಬಲಿಷ್ಠರಾಗಬೇಕು. ಆ ಸೈನಿಕರು ಬಲಿಷ್ಠರಾಗಬೇಕಂತಂದು ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ಸಾಯಂಕಾಲ ಸ್ನ್ಯಾಕ್ಸ್, ಸಂಜೆ ಊಟ ಮತ್ತು ರಾತ್ರಿ ಎಣ್ಣೆ ಈ ಎಲ್ಲನೂ ಕೊಡ್ತಿದ್ದ. ಯಾರು? ಮೊಹಮ್ಮದ್ ಬಿನ್ ತುಗ್ಲಕ್. ಈ ಎಲ್ಲನೂ ಏನು ಮಾಡ್ತಾ ಇದ್ದಪ್ಪ ಅಂತಂದ್ರೆ ಪ್ರತಿನಿತ್ಯನೂ ಕೊಡ್ತಾ ಇದ್ದ. ಇದರ ಜೊತೆಗೆ ಬೆಳಗ್ಗೆ ಸಾಯಂಕಾಲ ಗರಡಿ ಮಣಿ ತಾಲೀಮ್ ಮಾಡಿಸ್ತಾ ಇದ್ದ. ಯಾಕ? ಅವರು ಬಲಿಷ್ಠರಾಗಬೇಕು, ಅವರು ಖೋರಾಸನ್ ಅನ್ನುವಂಥ ಪ್ರದೇಶವನ್ನು ಗೆದ್ದು ನನಗೆ ಕೊಡಬೇಕು, ಈ ಖೋರಾಸನ್ನಲ್ಲಿರುವಂತಹ ಸಂಪತ್ತು ನಂದು ಆಗಬೇಕು ಅಂತಂದು ಏನು ಮಾಡ್ತಾ ಇದ್ದಪ್ಪ ಅಂತಂತಂದ್ರೆ ಅವರಿಗೆ ವಾರ್ಷಿಕ 1 ವರ್ಷದ ವೇತನವನ್ನು ಮುಂಚಿತವಾಗಿ ಕೊಟ್ಟು ಅವರಿಗೆ ಪ್ರತಿನಿತ್ಯ 3 ಹೊತ್ತು ಊಟ ಕೊಟ್ಟು ಬೆಳಗ್ಗೆ ಮತ್ತು ಸಾಯಂಕಾಲ ಅವ್ರನ್ನ ಏನು ಮಾಡ್ತಾ ಇದ್ದಪ್ಪ ಅಂತಂದ್ರೆ ಗರಡಿ ಮನೆಯಲ್ಲಿ ಪಳಗಿಸ್ತಾ ಇದ್ದ. ಈ 3,70,000 ಜನ ಸೈನಿಕರು 3 ಹೊತ್ತು ಊಟ ಮಾಡಿ 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 ಏನಾಗಿದ್ರಪ್ಪ ಅಂತಂದ್ರೆ ಗುಳ್ಳಿ ಓರಾಗಿದ್ರು.
ಗುಳ್ಳಿ ಹೋರಿ ಆಗಿದ್ರು ತಿಂದು ತಿಂದು. ಯಾಕಪ್ಪ ಅಂತಂದ್ರೆ ಗುಳ್ಳಿ ಹೋರಿ ಹೆಂಗಿರ್ತಾವ ಅನ್ನೋದು ಗೊತ್ತಾಯ್ತು ನಿಮಗೆ. ತಿಂದು ತಿಂದು ದಷ್ಟ ಪುಷ್ಟವಾಗಿರಂಗಿಲ್ಲವು, ಬರೇ ಮೈ ಬೆಳೆಸ್ಕೊಂಡು ಏನಾಗಿರ್ತಾವ್ರಪ್ಪ ಅಂತಂದ್ರೆ ಅಡ್ಡಾಡ್ತಿರ್ತಾವ. ಆ ರೀತಿಯಾಗಿ ಇವರು ಸಹಿತ ಆಗಿದ್ರು. ಅವಾಗ ಮಧ್ಯ ಏಷ್ಯಾದ ಖೋರಾಸನ್ ಪ್ರದೇಶದ ಮೇಲೆ ದಾಳಿ ಮಾಡಕ್ ರೆಡಿಯಾದ ಮೊಹಮ್ಮದ್ ಬಿನ್ ತುಗ್ಲಕ್ ಈ 3,70,000 ಜನರನ್ನು ಕರ್ಕೊಂಡು ಹೊಂಟ. ಅಲ್ಲಿ ಕರ್ಕೊಂಡು ಹೊಂಟ ಖೈಬರ್ ಮತ್ತು ಹಿಂದೂ ಕುಶ್ ಪರ್ವತವನ್ನು ದಾಟಿ ಹೋಗ್ಬೇಕಾಗಿತ್ತು. ಈ ಖೈಬರ್ ಮತ್ತು ಹಿಂದೂ ಕುಶ್ ಪರ್ವತವನ್ನು ದಾಟಿ ಹೋಗ್ಬೇಕಪ್ಪ ಅಂತಂತಂದ್ರ ಈ 3,70,000 ಜನ ಸೈನಿಕರಿಗೆ ಈ 2 ಪರ್ವತಗಳನ್ನು ಹತ್ತಾಕಾಗ್ಲಿಲ್ಲ. ಯಾಕಂದ್ರೆ 3 ಹೊತ್ತು ಫ್ರೀಯಾಗಿ ಸಿಕ್ಕಿದ್ದು ಊಟ ಬಡ್ದು ಹೆಂಗಾಗಿದ್ರಪ್ಪ ಅಂತಂದ್ರೆ ಇವ್ರು ಗುಳ್ಳಿ ಹೋರಿ ಆಗಿದ್ರು. ಮತ್ತು ಈ ಪರ್ವತವನ್ನು ಯಾವಾಗ ಹತ್ಬೇಕು? ಇವ್ರು ಪರ್ವತವನ್ನು ಹತ್ತಬೇಕಂತಂದು 4 ಹೆಜ್ಜೆ ಹತ್ತಿದ್ರು ಮತ್ತು ಉಳ್ಕೊಂಡ್ ಬಿದ್ದು ಬಿಡ್ತಿದ್ರು. ಇದ್ರಲಿಂತ್ರ ಅಂದ ಮೊಹಮ್ಮದ್ ಬಿನ್ ತುಗ್ಲಕ್, ಎಂಥ ಸೈನಿಕರನ್ನು ಸಾಕಿ ನೀವು ಮರೇ, ನಂದ ಟೈಮ್ ಖರಾಬ್ ಐತಿ ಅಂತಂದು ಏನು ಮಾಡ್ದಪ್ಪ ಅಂತಂದ್ರೆ 70 ಲಕ್ಷ ಜನ 3,70,000 ಜನರನ್ನು ವಾಪಸ್ ಕರ್ಕೊಂಬಂದ ಅವ್ರಿಗೆ 1 ವರ್ಷದ ರಜೆಯನ್ನು ನೀಡಿದ. 1 ವರ್ಷದ ರಜೆಯನ್ನು ನೀಡಿ ಹೇಳಿದವರಿಗೆ, ನೀವು ರನ್ನಿಂಗ್ ಮಾಡ್ರಿ, ಇಲ್ಲ ಗರಡಿ ಮನೆಯೊಳಗೆ ಉಳ್ಳಾಡ್ರಿ, ಏನಾಗಬೇಕು? ತೆಳಗಾಗಬೇಕು. ನೀವು ತೆಳಗಾಗಿ ಮತ್ತೆ ನಾವೇನು ಮಾಡೋಣಪ್ಪ ಅಂತಂದ್ರೆ ಖೋರಾಸನ್ ಪ್ರದೇಶದ ಮೇಲೆ ದಾಳಿ ಮಾಡೋಣ ಅಂತಂದು ಯಾರು ಹೇಳಿದ್ರಪ್ಪ ಅಂತಂತಂದ್ರೆ ಮೊಹಮ್ಮದ್ ಬಿನ್ ತುಗ್ಲಕ್ ಕೇಳಿದ. ಇದರ್ಲಿಂತ್ರ ಈ ಒಂದು ಯೋಜನೆಯೂ ಸಹಿತ ಏನಾಗುತ್ತಪ್ಪ ಅಂತಂತಂದ್ರೆ ವಿಫಲ ಆಗತ್ತ ಅಂತಂದ್ರೆ ನಾವೇನು ಮಾಡ್ಬೋದು? ಹೇಳ್ಬೋದು, ವಿಫಲ ಆಗತ್ತಂತಂದು ಹೇಳ್ಬೋದು. ಇನ್ನು ನೆಕ್ಸ್ಟ್, ಮೊಹಮ್ಮದ್ ಬಿನ್ ತುಗ್ಲಕ್ ಬೀದರ್ನ ಸಗರ್ದಲ್ಲಿ ಬಹರಂ ಗುರ್ಷಪ್ ಅನ್ನುವಂಥ ವ್ಯಕ್ತಿ, ಬಹರಂ ಗುರ್ಷಪ್. ಈ ಬಹರಂ ಗುರ್ಷಪ್ ಈ ದೆಹಲಿಯ ಮೊಹಮ್ಮದ್ ಬಿನ್ ತುಗ್ಲಕ್ನ ವಿರುದ್ಧ ದಂಗೆಯನ್ನು ಪ್ರಾರಂಭ ಮಾಡಿರ್ತಾನೆ. ಏನು ದಂಗೆ? ಈ ಬಹರಂ ಗುರ್ಷಪ್ನ ದಂಗೆಯನ್ನು ಅಡಗಿಸಬೇಕಂತಂದು ಏನ್ ಮಾಡ್ತಾನಪ್ಪ ಅಂತಂತಂದ್ರೆ ಮೊಹಮ್ಮದ್ ಬಿನ್ ತುಗ್ಲಕ್ ಈ ಬಹರಂ ಗುರ್ಷಪ್ನ ದಂಗೆಯನ್ನು ಎದುರಿಸ್ಬೇಕಂತಂದು ಈತನ ಮೇಲೆ ದಾಳಿ ಮಾಡ್ತಾನೆ. ಈತನ ಮೇಲೆ ದಾಳಿ ಮಾಡುವುದರ ಮೂಲಕ ಬಹರಂ ಗುರ್ಷಪ್ನನ್ನು ಏನ್ ಮಾಡ್ತಾನಪ್ಪ ಅಂತಂದ್ರೆ ಕೊಂದು ಈತನನ್ನ ಬೆಂಕಿ ಒಳಗಡೆ ಒಗಿತಾನೆ. ಬೆಂಕಿ ಒಳಗಡೆ ಒಗೆದು ಈತನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಈತನ ಹೆಂಡತಿ ಮತ್ತು ಮಕ್ಕಳಿಗೆ ತಿನ್ನಿಸ್ತಾನೆ. ಯಾಕಪ್ಪ ಅಂತಂದ್ರೆ ನನ್ನ ವಿರುದ್ಧ ಇನ್ನು ಯಾರೂ ಸಹಿತ ದಂಗೆ ಹೇಳಬಾರ್ದು ಅಂತಂದು. ಯಾರು? ಮೊಹಮ್ಮದ್ ಬಿನ್ ತುಗ್ಲಕ್. ಇಷ್ಟೊಂದು ಏನು ಮಾಡ್ತಾನಪ್ಪ ಅಂತಂತಂದ್ರೆ ಆಳ್ವಿಕೆಯನ್ನು ಮಾಡಿ ಏನು ಮಾಡ್ತಾನಪ್ಪ ಅಂತಂದ್ರೆ ನೆಕ್ಸ್ಟು ತುಕ್ಕಾವಿ ಸಾಲ, ರೈತರಿಗೆ ತುಕ್ಕಾವಿ ಸಾಲವನ್ನು ನೀಡಿದ ಮೊದಲ ದೆಹಲಿಯ ಸುಲ್ತಾನ. ತುಕ್ಕಾವಿ ಸಾಲ ಅಂತಂದ್ರ ನೀರಾವರಿ ಸಾಲ ಎಂದರ್ಥ. ನೋಡ್ರಿ, ದೆಹಲಿಯಲ್ಲಿ ತುಕ್ಕಾವಿ ಸಾಲವನ್ನು ನೀಡಿದ ಮೊದಲ ದೆಹಲಿಯ ಸುಲ್ತಾನ ಈತ. ಅದರ ಜೊತೆಗೆ ಈತ ಒಂದು ದೆಹಲಿಯಲ್ಲಿ ಜುನಾಪಣ ನಗರವನ್ನು ನಿರ್ಮಾಣ ಮಾಡ್ತಾನೆ. ಜುನಾಪಣ ನಗರವನ್ನು ನಿರ್ಮಿಸ್ತಾನೆ. ಈ ಜುನಾಪಣ ನಗರದಲ್ಲಿ ಬೇಗಂಪುರಿ ಮಸೀದಿಯನ್ನು ಏನು ಮಾಡ್ತಾನಪ್ಪ ಅಂತಂದ್ರೆ ನಿರ್ಮಾಣ ಮಾಡ್ತಾನೆ, ಮಸೀದಿ. ನಂತರ ಈತ ಜೈನ ವಿದ್ವಾಂಸರಾದ ಪ್ರಭುಸೂರಿ ಮತ್ತು ಹಿರಾಸೂರಿಗೆ ಏನು ಮಾಡ್ತಾನಪ್ಪ ಅಂತಂತಂದ್ರೆ ಆಶ್ರಯವನ್ನು ನೀಡ್ತಾನೆ. ಯಾರು? ಮೊಹಮ್ಮದ್ ಬಿನ್ ತುಗ್ಲಕ್. ಇಷ್ಟೆಲ್ಲ ಸಾಧನೆಯನ್ನು ಮಾಡಿದಂತಹ ಈತ 1351ರಲ್ಲಿ ದೆಹಲಿಯಲ್ಲಿ ಅನಾರೋಗ್ಯದಿಂದ ಏನಾಗ್ತಾನಪ್ಪ ಅಂತಂತಂದ್ರೆ ಬಳಲಿ ಸತ್ತೋಗ್ತಾನೆ. ಅನಾರೋಗ್ಯದಿಂದ ಬಳಲಿ ಏನಾಗ್ತಾನಪ್ಪ ಅಂತಂದ್ರೆ ಸತ್ತೋಗ್ತಾನೆ. ಯಾರು? ಈ ಮೊಹಮ್ಮದ್ ಬಿನ್ ತುಗ್ಲಕ್. ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿ ಇಡೀ ತುಗ್ಲಕ್ ಸಂತತಿಯಲ್ಲಿ ಒಬ್ಬ
ಪ್ರಮುಖ ಪ್ರಸಿದ್ಧ ಸುಲ್ತಾನ ಅನಿಸಿಕೊಂಡವನು ಯಾರಪ್ಪ ಅಂತಂತಂದ್ರೆ ಮಹಮ್ಮದ್ ಬಿನ್ ತುಗ್ಲಕ್ ಅಂತಂದು ನಾವು ಹೇಳ್ಬೋದು. ಇಷ್ಟು ಏನಪ್ಪ ಅಂತಂತಂದ್ರೆ ಈತನ ಬಗ್ಗೆ ಮಾಹಿತಿ. ಇದೇ ರೀತಿಯಾಗಿ ಇತಿಹಾಸವನ್ನು ನಾವು ಪ್ರಾಚೀನ ಭಾರತದ ಇತಿಹಾಸ, ಮಧ್ಯಕಾಲೀನ ಭಾರತದ ಇತಿಹಾಸ, ಆಧುನಿಕ ಇತಿಹಾಸ, ಕರ್ನಾಟಕದ ಇತಿಹಾಸವನ್ನು ಕಥೆ ರೂಪದಲ್ಲಿ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.